ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ರಾಜ್ಯದ ಪೊಲಿಟಿಕಲ್ ಸ್ಥಿತಿಗತಿಗಳು ಏನೇನು, ಯಾಕಂದರೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಿದೆ. ಇಂಥ ಸಂದರ್ಭದಲ್ಲಿ ಮೈಸೂರಿನ ಸಂಸದರು ಯದುವೀರ್ ಅವರು ಏನು ಹೇಳ್ತಾರೆ ಸರ್? ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ರಾಜಕೀಯದ ಬಗ್ಗೆ ನಾವು ಮಾತಾಡಬೇಕು. ಈ ಮೈಸೂರು ದಸರಾ ಬಗ್ಗೆ ತುಂಬ ಮಾತಾಡಿದ್ವಿ. ರಾಜಕೀಯ ಒಂದು ನಿಮ್ಮ ರಾಜಕೀಯ ಜೀವನ ಶುರುವಾಗಿದೆ. ನೀವೀಗ ಮೈಸೂರಿನ MP. ಒಂದೇನು ಅಂದರೆ ಒಂದು ಸಂಗತಿನ ಜ್ಞಾಪಿಸ್ಕೊಳ್ಳೇಬೇಕು. ಇದು ಬಹುಶಃ ಇದು ಮೂರನೇ ಇಂಟರ್ವ್ಯೂ ಅಂದ್ಕೊತೀನಿ ನಾನು ನಿಮ್ಮ ಜೊತೆಗೆ ಮಾತಾಡಿದ್ದು. ಹಿಂದಿನ 2 ಇಂಟರ್ವ್ಯೂಗಳಲ್ಲೂ ಕೂಡ ನಾನು ಈ ಪ್ರಸ್ತಾಪ ಇಟ್ಟಿದ್ದೆ ಸರ್, ಏನಾದರೂ ರಾಜಕೀಯಕ್ಕೆ ಬರ್ತೀರಾ ಅಂತ. ರಾಜಕೀಯಕ್ಕೂ ನನಗೂ ಬಹಳ ದೂರ ನಾನು ಬರಲ್ಲ ಅಂದರೆ ನೋಡಿ, ಬದಲಾದಂಥ ಸಂದರ್ಭ ಸನ್ನಿವೇಶ ಹೆಂಗಾಗುತ್ತೆ ಅಂತ. ಈಗ ನೀವು ಮೈಸೂರಿನ MP ಏನಂತೀರಿ? ಹೇಗೆ ನಡೀತಾ ಇದೆ? ಹೌದು, ಆವಾಗ ನಾನು ಬೇಕಾದಷ್ಟು ಸತಿ ಬರೀ ನಿಮ್ಮದಲ್ಲ ಎಲ್ಲ ಕಡೆನೂ ಹೇಳಿದ್ದು ಆಸಕ್ತಿ ಇಲ್ಲ ಅಂತ, ಮತ್ತು ಸಮಾಜಕ್ಕೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಕೊಡುಗೆ ಕೊಡ್ಬೋದು ಅಂತ ಹೇಳಿದ್ದು ಅದು ಕೂಡ ನಿಜ. ಅದ್ರೇನು ಆ ಥರ ಒಂದು ವ್ಯತ್ಯಾಸ ಇಲ್ಲ. ಒಂದೇ ನಿಜವಾದಂಥ ಒಂದು ದೊಡ್ಡ ಮಟ್ಟದಲ್ಲಿ ಸಮಾಜದ ಒಂದು ಹಿತಕ್ಕಾಗಿ ನೀವು ಕೆಲಸ ಮಾಡಬೇಕಂದ್ರೆ ಅದು ನೀತಿ ನಿಯಮಗಳ ಮೂಲಕನೇ ನೀವು ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತಿನ ವ್ಯವಸ್ಥೆ, ಈ ಪಾರ್ಲಿಮೆಂಟ್ರಿ ವ್ಯವಸ್ಥೆ ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ಬೋದು, ಅದು ಒಂದು ಒಳ್ಳೆಯ ವ್ಯವಸ್ಥೆ. ಆದರೆ ಜನರ ಒಂದು ಬೆಂಬಲ ಜೊತೆಗೆ ನಿಮಗೆ ಕೆಲಸ ಮಾಡಬೇಕಾಗಿದೆ. ಜನರ ನಿಮಗೆ ಮತದ ಮೂಲಕ ನಿಮಗೆ ಬೆಂಬಲಿಸಿದರೆ ನೀವು ನೀತಿ ನಿಯಮಗಳ ಮೂಲಕ ನೀವು ಅವರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಇರ್ಬೋದು, ಒಳ್ಳೆಯ ಒಂದು ಭವಿಷ್ಯ ರೂಪಿಸ್ಬೋದು. ಸೊ ಆ ನಿಟ್ಟಿನಲ್ಲಿ ನಾವು ಸರಿ ಆ ಇಂಟರ್ವ್ಯೂ ಸಮಯದಲ್ಲೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇತ್ತು. ಆದರೆ ಆವಾಗ ಬಹಿರಂಗ ಮಾಡುವಂಥ ಸಂದರ್ಭ ಅಲ್ಲ. ಆದ ನಂತರ ಗಂಭೀರವಾಗಿ ಇದೇ ಒಂದು ರಾಜಕೀಯ ಜೀವನ ಶುರು ಮಾಡ್ಬೋದಾ ಅಂತ, ಇದು ಸರಿಯಾದಂಥ ಒಂದು ಸನ್ನಿವೇಶನ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಅದೇ ಲೋಕಸಭಾ ಒಂದು ಚುನಾವಣೆ ಒಂದು ಹಿಂದಿನ 3-4 ತಿಂಗಳು ನಮಗೆ ಭಾಳ ಒಳ್ಳೆಯ ಒಂದು ಚರ್ಚೆ ಆಯಿತು. ಮತ್ತು ಜೊತೆಗೆ ನಾವು ಈ ಒಂದು ಕ್ಷೇತ್ರದಲ್ಲಿ ನಾವು ಕೂಡ ಒಳ್ಳೆಯ ರೀತಿಯಲ್ಲಿ ನಡ್ಕೋಬೋದು. ಈ ರಾಜಕೀಯ ಕುತಂತ್ರಗಳಿರ್ಬೋದು, ರಾಜಕೀಯ ಪಿತೂರಿಗಳಿರ್ಬೋದು, ಅದಕ್ಕೆ ಬಲಿಯಾಗದೇನೆ ನಮಗೆ ನಡ್ಕೊಳ್ಳೋವಂಥದ್ದು ಒಂದು ರೀತಿಯ ಸಾಮರ್ಥ್ಯ ಇದೆ ಅಂತ ವಿಶ್ವಾಸ ಇತ್ತು. ಯಾಕೆಂದರೆ ಇದ್ದೇ ಇರತ್ತಿದ್ದು ಸಹಜವಾಗಿ. ಇದರಲ್ಲಿ ನಿಮಗೆ ಯಾರೋ ಒಬ್ಬರು ಅದು ಸತ್ಯ ಇಲ್ಲದೆ ಇರ್ಬೋದು, ಆದರೆ ನಿಮಗೆ ತುಳಿಲಿಕ್ಕೆ ಏನೋ ಒಂದು ಪಿತೂರಿ ಸೃಷ್ಟಿ ಮಾಡ್ತಾರೆ. ಆ ಥರದ ಏನಾದರೂ ಅನ್ನಿಸ್ತಾ ಇದೆಯಾ ಸರ್? ಇದ್ದೇ ಇರುತ್ತೆ, ಅದು ಸಹಜ. ಅದೇನು ಈ ಕ್ಷೇತ್ರದಲ್ಲಿ ಅದು ಇದ್ದೇ ಇದೆ. ಆದರೆ ಇವತ್ತು ಆ ಕ್ಷೇತ್ರದಲ್ಲಿ ಬದಲಾವಣೆ ಬರಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಒಳ್ಳೆಯವರು ಬರಬೇಕು ಅಂತ. ಈಗ ಯಾರಾದರೂ ಒಬ್ಬರು ಒಳ್ಳೆಯ ಒಂದು ಆಲೋಚನೆ, ಒಳ್ಳೆಯ ಒಂದು ಭಾವನೆಯಿಂದ ಬರ್ತಾ ಇದ್ರೆ ನೀವೇನಕ್ಕೆ ಬರಬೇಕು ಅಂತ ಹೇಳ್ತಾರೆ. ಸೊ ಎರಡೂ ಆಗಲ್ಲ. ಇವತ್ತು ಒಳ್ಳೆ ಭಾವನೆ ಇದ್ರೆ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಇದ್ರೆ, ನೀವು ಬಂದಾಗ ಇದೆಲ್ಲನೂ ಕೂಡ ಎದುರಿಸ್ಬೇಕು ಅಂಥದ್ದು ಒಂದು ಕೌಶಲ್ಯನೂ ಕೂಡ ಇರಲೇಬೇಕು. ಯಾಕೆಂದರೆ ಅದು ಎದುರಿಸುವ ಮೂಲಕ ನೀವು ಒಂದು ಒಳ್ಳೆಯ ವ್ಯವಸ್ಥೆ ಸೃಷ್ಟಿ ಮಾಡ್ಬೋದು. ಸೊ ಅದಕ್ಕಾಗಿ ಇದೆಲ್ಲ ಹೌದು, ಅಂದಿನ ಕಾಲದಲ್ಲಿ ಆ ಒಂದು ಆಸಕ್ತಿ ಇರಲಿಲ್ಲ. ಆದರೆ ವ್ಯಕ್ತಿಯ ಒಂದು ಅಭಿಪ್ರಾಯಗಳು, ಅನುಭವಗಳು, ಅದರ ಮೇರೆಗೆ ಕೆಲವು ಬದಲಾವಣೆಗಳು ಬಂದೇ ಬರುತ್ತೆ. ಅದರ ಮೇರೆಗೆ ನೀವು ಮುಂದುವರಿಬೇಕಾಗಿದೆ. ಸೊ ಇಲ್ಲಿ ಒಂದು ಒಳ್ಳೆಯ ಅವಕಾಶ ಬಂತು. ಇಂಥ ನಾಯಕತ್ವ ಎಲ್ಲೂ ಇಲ್ಲ. ಪ್ರಧಾನಮಂತ್ರಿ ಅವರು, ನರೇಂದ್ರ ಮೋದಿ ಅವರು ನಾಯಕತ್ವದ ಪರಾಕಾಷ್ಠವನ್ನು ಮುಟ್ಟಿರುವಂಥದ್ದು ವ್ಯಕ್ತಿ. ವಿಶ್ವ ನಾಯಕರಾಗಿ ಗುರುತಿಸಿದ್ದಾರೆ. ಇವತ್ತು ಬರೀ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೆ ಲಾಭ ಆಗಿರುವಂಥದ್ದು. ಅವ್ರ ಜನ್ಮದಿನ ಸಂದರ್ಭದಲ್ಲಿ ವಿಶ್ವ ನಾಯಕರು ಎಲ್ಲರೂ ಅವ್ರಿಗೆ ಅಭಿನಂದನೆಗಳನ್ನು ವ್ಯಕ್ತ ಮಾಡಿದ್ರು. ಬರೀ ಜನ್ಮದಿನ ಅಂತಲ್ಲ, ನೀವು ರಷ್ಯಾ-ಯುಕ್ರೇನ್ ಯುದ್ಧದಲ್ಲಿ ನೀವು ಅದಕ್ಕೆ ಒಂದು ರೀತಿಯ ಶಾಂತಿ ಒಂದು ಪರಿಸ್ಥಿತಿ ತರಲಿಕ್ಕೆ ನಿಮ್ಮ ಒಂದು ದೊಡ್ಡ ಪಾತ್ರ ಇದೆ ಅಂತ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಸೊ ಇಂಥ ನಾಯಕರು ಮೋದಿ ಅವರು ಅರಮನೆಗೆ ಬಂದು ಅವರು ನಿಮ್ಮ ಜೊತೆ ಊಟ ಮಾಡಿದ್ರು. ಸೊ ಅದು ಯೋಗ ಡೇ. ಬಹುಶಃ ಆ ಯೋಗ ಡೇ ದಿವಸನೇ ಏನಾದರೂ ನಿರ್ಧಾರ ಆಯ್ತಾ? ಅಲ್ಲಿಂದ ನಿಮ್ಮ ರಾಜಕೀಯದ ಯೋಗ ಏನಾದರೂ ಶುರು ಆಯ್ತಾ? ಇಲ್ಲ, ಅದಕ್ಕೇನು ಇಲ್ಲ. ಅಲ್ಲಿ ಅದು ಬರೀ ಯೋಗ ದಿನಾಚರಣೆ. ಅರಮನೆಗೆ ಅನೇಕ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಅನೇಕ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಅವರು ಅರಮನೆಗೆ ಬಂದು ಯೋಗ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅವರು ಕರೀಲೇಬೇಕು. ಅದು ಒಂದು ನಿರೀಕ್ಷೆ ಮಾಡುವಂಥದ್ದು ಒಂದು ಪದ್ಧತಿ, ಅದು ಒಂದು ಸಂಸ್ಕೃತಿ. ಅದು
ಪ್ರಧಾನಮಂತ್ರಿ ಅವರು ಬರ್ತಾ ಇರೋದು ಯಾರೇ ಇರಲಿ, ಪ್ರಧಾನಮಂತ್ರಿ ಇರುವಾಗ ಅದು ನಿಮ್ಮೆಲ್ಲರ ಪ್ರಧಾನಮಂತ್ರಿ ಅವರು. ನಿಜ ನಿಜ. ಸೊ ಅದು ಅವ್ರನ್ನ ಫಲಾರಕ್ಕೆ ನಾವು ಕರೀಲೇಬೇಕು ಅಂತ ತಾಯಿಯವರು ತೀರ್ಮಾನ ಮಾಡಿದ್ರು, ಅವ್ರನ್ನ ಆಹ್ವಾನ ಮಾಡಿದ್ರು. ಅವರು ಭಾಳ ನಮಗೆ ಭಾಳ ಒಂದು ದೊಡ್ಡ ಗೌರವ ಕೊಟ್ಟು ಬಂದಿದ್ದಾರೆ. ಫಲಾರನ್ನು ಕೂಡ ಸ್ವೀಕರಿಸಿ ನಮ್ಮ ಜೊತೆಗೆ ಒಂದಷ್ಟು ಮಾತುಕತೆ ಮಾಡಿದ್ರು. ಸುಮಾರು 45 ನಿಮಿಷ ಅಲ್ಲಿ ರಾಜಕೀಯ ಬರಲಿಲ್ಲ, ಯಾವುದೇ ರೀತಿ ಒಂದು ಮಾತು ಇಲ್ಲ, ರಾಜಕೀಯ ಇಲ್ಲ. ಇಲ್ಲ. ಅದಕ್ಕಿಂತ ಮೊದಲೇ ನಿರ್ಧಾರ ಆಗಿತ್ತಾ, ನಂತರ ತೀರ್ಮಾನ ಆಗಿದ್ದ ಸರ್? ಅದಾದ ನಂತರ ಯೋಗ ದಿನಾಚರಣೆ 2023 ಆಯ್ತು ಬಹುಶಃ. ನಾನು 2024 ಚುನಾವಣೆಯಲ್ಲಿ ಅದಕ್ಕಾಗಿ. ಓಕೆ, ಫೈನ್. ನೋಡಿ, ಈ ಮನಸ್ಥಿತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯದುವೀರವರ ಮನಸ್ಥಿತಿ ರಾಜಕೀಯಕ್ಕೆ ಹೊಂದಲ್ಲ ಅನ್ನುವಂಥ ಚರ್ಚೆ ಇತ್ತು ಆರಂಭದಲ್ಲಿ. ಈಗ ತಾವು ತುಂಬ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ಪ್ರಶ್ನೆ ಬೇರೆ. ಯಾಕಂದರೆ ರಾಜಕೀಯದಲ್ಲಿ ಏನು ಅಂತಂತಂದರೆ ಕೆಸರರ ಚಾಟಗಳು ಜಾಸ್ತಿ ಇರ್ತವೆ. ರಾಜಕೀಯ ಅಂದರೆ ಏನು ಅಂದರೆ ತುಂಬ ಜೋರ ಮಾತಾಡಬೇಕು. ಸೊ ಮುಲಾಜಿಲ್ದನೇ ಎದುರು ಹಾಕಬೇಕು. ಯದುವೀರವರು ಹಾಂ, ನಿಮ್ಮ ಪಾತ್ರನೂ ಇದೆಯಲ್ಲ. ಈಗ ನಿಮ್ಮ ಟಿವಿಯಲ್ಲಿ ನಮ್ಮ ಮುಖ ತೋರಿಸ್ಬೇಕಂದ್ರೆ ಜೋರಾಗಿ ಮಾತಾಡ್ಬೇಕು. ಇಲ್ಲ ಅವರು ಜೋರಾಗಿ ಮಾತಾಡಿಲ್ಲ ಅಂತ ಬೇಡಾನೇ ಹೇಳ್ತಾರೆ ಕೆಲವರು. ಇದು ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಇದು ನಮ್ಮ ಕ್ಷೇತ್ರದಲ್ಲಿ ಇರುವಂತದ್ದು. ಒಂದು ನೋಡಿ, ಎಲ್ಲರೂ ಅದು ನಿರೀಕ್ಷೆ ಮಾಡ್ತಾರೆ. ಈ ಡಯಲಾಗ್ ಹೊಡೆಯೋರ್ಗೆ ಬಹಳ ದೊಡ್ಡ ವೇದಿಕೆ ಇದೆ. ಯಾರು ಬಂದು ಜೋರಾಗಿ ಮಾತಾಡಿ ಬೇರೆಯವ್ರ ಮೇಲೆ ದ್ವೇಷ ವ್ಯಕ್ತಪಡಿಸೋರಿಗೆ ದೊಡ್ಡ ವೇದಿಕೆ ಇದೆ. ಅದು ನಮ್ಮ ರಾಜಕೀಯ ಕ್ಷೇತ್ರದಲ್ಲೂ ಸಹ, ನಿಮ್ಮ ಪತ್ರಕರ್ತರ ಕ್ಷೇತ್ರದಲ್ಲೂ ಸಹ, ಅಂದರೆ ನಮ್ಮ ಏನು ಮಾಧ್ಯಮ ಇದೆ ಅದರಲ್ಲೂ ಸಹ ಇದೆ. ಸೊ ಇವರೆಲ್ಲರಿಗೂ ನಿಮ್ಮ ಕಡೆಯಲ್ಲೂ ನೀವು ಭಾಳ ಏನು ಬರೀ ನ್ಯೂಸ್ ಓದಿದ್ರೆ ನಿಮಗೆ ನಿಮ್ಮ ಇದು ಕ್ಷೇತ್ರದಲ್ಲಿ ಭಾಳ ಜಾಸ್ತಿ ಬಂದು ನೋಡಲ್ಲ, ಅದನ್ನ ನ್ಯೂಸೇ ನೋಡಲ್ಲ. ಅದು ಕೂಡ ನ್ಯೂಸ್ ಆಂಕರ್ಗಳು ಇವಾಗ ಏನೋ ಒಂದು ರಾಜಕೀಯವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ. ಅದು ಒಳ್ಳೇದೋ ಇಲ್ವೋ ಜನರು ತೀರ್ಮಾನ ಮಾಡ್ತಾರೆ. ನೋಡಿ, ಎಲ್ಲ ಇದ್ದೇ ಇರುತ್ತೆ. ಚಲನಚಿತ್ರದಲ್ಲೂ ನಮ್ಮ ಹೀರೋಗಳಿದ್ದಾವೆ. ಹೀರೋಗಳ ಜೊತೆಗೆ ನಿಮಗೆ ಬೇರೆಯವರು ಕೂಡ ಇದ್ದಾರೆ, ಬೇರೆಯವರು ಅವಕಾಶಗಳಿದ್ದಾವೆ. ಸೊ ಬರೀ ಒಂಥರದ ಹೀರೋನು ಕೂಡ ಇಲ್ಲ, ಬೇರೆ ರೀತಿಯ ಹೀರೋಗಳಿದ್ದಾವೆ. ಸೊ ಎಲ್ಲರಿಗೂ ಕೂಡ ಅತಿ ಅವಶ್ಯ. ಇವತ್ತು ಫಿಲ್ಮ್ಗಳು, ಚಲನಚಿತ್ರ ಒಂದು ಉದಾಹರಣೆ ಬಳಸ್ತಾ ಇದೀವಿ, ಅದಕ್ಕಾಗಿ ಅದರಲ್ಲೇ ಹೋಗೋಣ. ಇವತ್ತು ಒಂದು ರೀತಿಯ ಹೀರೋಗಳಿರ್ತವೆ, ಆ್ಯಕ್ಷನ್ ಹೀರೋನು ಇರುತ್ತೆ, ಡ್ರಾಮಾ ಹೀರೋನು ಇರುತ್ತೆ, ಮತ್ತು ರಿಯಲ್ ಲೈಫ್ ಪೊಟ್ರೆಯಲ್ದು ರಿಯಲ್ ಲೈಫ್ ಹೀರೋಗಳು ಇರ್ತವೆ. ಸೊ ಇದೆಲ್ಲನೂ ಕೂಡ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇದ್ದಾವೆ. ಸೊ ಇದು ಡೈಲಾಗ್ ಹೊಡೆಯೋರು ಬೇಕು, ದೊಡ್ಡ ಹೋರಾಟ ಮಾಡೋರು ಬೇಕು, ವಿವಾದಾತ್ಮಕವಾದಂಥ ಹೇಳಿಕೆಗಳು ಹೇಳೋರು ಬೇಕು, ಮತ್ತೆ ನಮ್ಮಂಥವರು ಬೇಕು. ಸೊ ಎಲ್ಲರೂ ಬೇಕು, ಎಲ್ಲರೂ ಬೇಕಾಗಿದೆ. ಅದಕ್ಕೇನೆ ಒಂದು ಸಮತೋಲನ ಬರೋದು ಈ ಕ್ಷೇತ್ರಕ್ಕೆ. ಸೊ ಇದೆಲ್ಲನೂ ಕೂಡ ಬೇಕಾಗಿದೆ. ಹೌದು, ನಾನು ಈಗ ಏನೋ ಒಂದು ಪಿತೂರಿಗಾಗಿ ನಾನೇ ಕಾರಣನೇ, ಅಥವಾ ಒಂದು ಷಡ್ಯಂತ್ರಕ್ಕಾಗಿ ನಾನೇ ಕಾರಣನೇ, ಅಥವಾ ಅದನ್ನ ಸೃಷ್ಟಿ ಮಾಡೋದಕ್ಕೆ ನಾನೇ ಕಾರಣನೇ. ಸಹಜವಾಗಿ ನ್ಯೂಸಲ್ಲಿ ನಮ್ಮದೇ ಹೆಸರು ಜಾಸ್ತಿ ಆಗ್ತಾ ಇರುತ್ತೆ. ಅದು ಏನು ಮಾಡೋದು, ಅದು ಈ ಒಂದು ಪರಿಸ್ಥಿತಿ ಆಗಿದೆ. ಓಕೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಅದೆಲ್ಲವನ್ನು ಕೂಡ, ಯಾಕಂದರೆ ನಿಮಗೆ ಆರಂಭದಲ್ಲಿ ಒಂದು ಆರೋಪ ಇತ್ತು, ಇಲ್ಲ ಇವರು ಜನಸಾಮಾನ್ಯರ ನಡುವೆ ಬಂದಿಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿಂದ ಬಹಳಷ್ಟು ಸಂದರ್ಭಗಳಲ್ಲಿ ಅದನ್ನು ನೀವು ಸುಳ್ಳು ಮಾಡಿದ್ದೀರಿ. ಈಗ ನೀವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ತಾವು ಹೋಗ್ತೀರಿ. ಮೊನ್ನೆ ನಾನು ನಿಮ್ಮ ಜೊತೆಗೆ ಫೋನ್ ಮಾಡಿಬಿಟ್ಟು ನಮ್ಮ ಇಂಟರ್ವ್ಯೂಗೆ ಬರ್ತಾ ಇದ್ದೀನಿ ಅಂತ. ಆ ಸಂದರ್ಭದಲ್ಲಿ ಹೇಳಿದ್ರಿ, ಇಲ್ಲ ಖಂಡಿತ ನಾನು ಕೊಡ್ತಾ ಇದ್ದೆ, ಬಟ್ ನನಗೆ ಹೈಕಮಾಂಡ್ ಹೇಳಿದೆ ನಾನು ಅರ್ಜೆಂಟಾಗಿ ಚಿತ್ರದುರ್ಗಕ್ಕೆ ಹೋಗಬೇಕು, ಅಲ್ಲಿ ನಾನು ಪಾಲ್ಗೊಳ್ಬೇಕಂತಂದರೆ ಬಿಡುವಿಲ್ದಿರೋ ರೀತಿಯಲ್ಲಿ ನೀವು ತಿರುಗ್ತಾ ಇದ್ದೀರಿ, ನೀವು ಕೆಲಸ ಮಾಡ್ತಾ ಇದ್ದೀರಿ, ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದೀರಿ. ಮೊನ್ನೆ ನಾನು ನೋಡ್ತಾ ಇದ್ದೆ, ಈಗ ಈ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರಿಗೆ ನೀವೇನು ದೂರು ಕೊಟ್ಟರಲ್ಲ, ಆ ಸಂದರ್ಭದಲ್ಲೂ ಕೂಡ ತಾವು ಹೋಗಿದ್ದು, ಜೊತೆಗೆ ತಾವೇ ಮಾತಾಡಿದ್ದು ಅದೆಲ್ಲವನ್ನೂ ಕೂಡ ನೋಡಿದ್ವಿ. ಅಂದರೆ ನಿಧಾನಕ್ಕೆ ರಾಜಕೀಯದೊಳಗಡೆಗೆ ಸೇರ್ತಾ ಇದ್ದೀರಿ ತಾವು. ನಮ್ಮ ರಾಜಕೀಯ ವೃತ್ತ ಜೀವನ ಪ್ರಾರಂಭ ಆಗಿರೋ ದಿನ ಅದೇ ಲೋಕಸಭಾ ಚುನಾವಣೆ, ಅದೇ ದಿನ ಶುರುವಾಯಿತು. ಸೊ ಮೊದಲನೇ ದಿನ ರಾಜಕೀಯ ವೃತ್ತ ಜೀವನ ಪ್ರಾರಂಭ ಆಗಿದ್ದ ದಿನ ಒಂದು ಲೋಕಸಭಾ ಎಲೆಕ್ಷನ್ ಅನ್ನು ಎದುರಿಸುವಂಥದ್ದು ಸನ್ನಿವೇಶ. ಈಗ ಅದರ ಒಂದು ಸಹಜವಾಗಿ ಅನುಭವದ ಒಂದು ಕೊರತೆ ಇತ್ತು. ಆದರೆ ಅದೆಲ್ಲನೂ ಕೂಡ ಆದಷ್ಟು ಶೀಘ್ರದಲ್ಲಿ ಅದು ಒಂದು ಅನುಭವ ಇರ್ಬೋದು, ಒಂದು ತಿಳುವಳಿಕೆಗಳು ಹೆಚ್ಚಿಸುವಂಥ ದೃಷ್ಟಿಯಲ್ಲಿರ್ಬೋದು ನಾವು ಕೆಲಸವನ್ನು ಮಾಡಿದ್ವಿ. ಈಗ ಒಂದು ಸ್ವಲ್ಪ ರೂಢಿಯಾಗಿದೆ. ಏನು ನೋಡಿ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ನೀವು ಕಲಿಬೋದು, ಪರೀಕ್ಷೆಯನ್ನು ಎದುರಿಸ್ಬೋದು. ಆದರೆ ಕಲಿಯೋದು ಯಾವತ್ತೂ ಸಹ ನಿಮಗೆ ನಿಲ್ಲೋದಿಲ್ಲ. ನಿರಂತರವಾಗಿ ನಡೆಯುವಂಥದ್ದು ಪ್ರಕ್ರಿಯೆ ಅದು. ನಾವು ಕಲಿತಾನೇ ಇರ್ತೀವಿ. ನಮ್ಮ ಅನುಭವ ಮೇರೆಗೆ ನಾವು ಏನೇನು ಮಾಡ್ತೀವಿ. ಆದರೆ ಒಂದಂತೂ ನಿಜ, ಈ ರಾಜ್ಯವನ್ನು ಕಾಪಾಡಲಿಕ್ಕೆ ಯಾರು ಬರ್ತಾ ಇಲ್ಲ, ನಾವೇ ಕಾಪಾಡಬೇಕು. ನಾವೇ ಅಂದರೆ ನಾನು, ನೀವು, ಎಲ್ಲರೂ ಜೊತೆಗೆ ಸೇರಿ ಈ ರಾಜ್ಯದಲ್ಲಿ ಏನು ಸರಿ, ಏನು ಒಳ್ಳೆಯದು, ಏನು ಇವತ್ತು ನಮ್ಮ ಪೂರ್ವಜರು, ನಿಮ್ಮೆಲ್ಲರ ಪೂರ್ವಜರು
ಅವರು ಎಷ್ಟೆಲ್ಲ ಸಂಕಷ್ಟಗಳು ಅನುಭವಿಸಿ ಇವತ್ತು ನಮಗೆ ಒಂದು ಒಳ್ಳೆ ರಾಜ್ಯ ಕೊಟ್ಟಿದ್ದಾರೆ. ಅದನ್ನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಯಾರು ಬರ್ತಾ ಇಲ್ಲ, ನಾವೇ ಮಾಡಬೇಕು. ನಿಜ ನಿಜ ನಿಜ. ಸಮಸ್ತ ಕನ್ನಡಿಗರು ನಿಂತು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇವತ್ತು ಕೆಲವು ಶಕ್ತಿಗಳು ಈ ನಮ್ಮಲ್ಲಿ ಒಳ್ಳೆ ಭಾವನೆಗಳು ಏನಿದಾವೆ ಅದನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಬಹುತ್ವದ ಭಾವನೆ ಇರ್ಬೋದು, ಅದರಲ್ಲಿ ಬಂದು ಚಾಮುಂಡಿ ಬೆಟ್ಟ ಅದು ಸೆಕ್ಯುಲರ್ ಅನ್ನೋದು. ಬಹುತ್ವದ ಭಾವನೆ ಅಂದ್ರೆ ನಾವು ಎಲ್ಲಾ ಧರ್ಮಗಳು ನಂಬುವಂತ, ಅದನ್ನ ದುರ್ಬಳಕೆ ಮಾಡ್ತಾರೆ. ಅದನ್ನೇ ಕೇಳಬೇಕು. ಅದನ್ನ ಇದೇ ರೀತಿ ಜಾತಿ ಗಣತಿಯಲ್ಲೂ ಕೂಡ ನಮ್ಮಲ್ಲಿ ಒಂದೊಂದೇ ವಿಚಾರಕ್ಕೆ ಹೋಗ್ಬಿಡ್ತೀನಿ. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರು ಹೇಳಿದ್ದೇನು ಅಂತಂದ್ರೆ ಇಲ್ಲ ಏನು ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳಿಗೆ ಮಾತ್ರ ಸೇರಿದ್ದ ಅನ್ನುವಂಥ ಪ್ರಶ್ನೆನೂ ಕೂಡ ಅವ್ರು ಹಾಕಿದ್ರು. ಅದ್ರ ಬಗ್ಗೆ ಏನಂತೀರಿ? ಹಿಂದೂಗಳಲ್ಲಿ ಸೇರಿದಲ್ಲ, ಅವ್ರು ಹಿಂದೂ ಆಸ್ತಿನೇ ಅಲ್ಲ ಅದು ಅಂತ ಹೇಳಿದ್ರು. ಆಸ್ತಿ ಅಲ್ಲ ಅಂತ, ಅದು ಬರೇ ಅವ್ರ ಆಸ್ತಿ ಮಾತ್ರ ಅಲ್ಲ ಅಂದ್ರು. ಆವಾಗಲೂ ಪ್ರತಿಕ್ರಿಯೆ ಕೂಡ ಇದು ಆಘಾತಕಾರಿ ಹೇಳಿಕೆ ಅದು. ನಿಜಕ್ಕೂ ಯಾರು ಅಷ್ಟೊಂದು ಒಂದು ಭಕ್ತಿ ಶ್ರದ್ಧೆ ಇರೋರು, RSS ಗೀತೆ ಹೇಳೋರು ಇಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು ನಿಜಕ್ಕೂ ಆಘಾತಕಾರಿ ಅಂತ ಹೇಳಿದೆ. ಯಾಕಂದ್ರೆ ಈ ಬೆಟ್ಟದಲ್ಲಿ ಧಾರ್ಮಿಕ ಒಂದು ಚೌಕಟ್ಟಿನಲ್ಲೇ ಆರಾಧನೆ ಆಗೋದು. ಋಷಿ ಮಾರ್ಕಂಡೇಯ ಬಂದು ಈ ವಿಗ್ರಹವನ್ನು ಕೆತ್ತಿದ್ದು, ತಪಸ್ಸನ್ನು ಮಾಡಿದ್ದು. ನಂತರ ನಮ್ಮದೇ ಆದಂಥ ಇತಿಹಾಸ ದಾಖಲೆ ಆಗಿರ್ತವಂಥ 1200 ವರ್ಷದ ಇತಿಹಾಸದಲ್ಲಿ ಅನೇಕ ರಾಜವಂಶಸ್ಥರು ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಇದೆಲ್ಲ ಇದ್ದು ಇಲ್ಲ ಇದು ಜಾತ್ಯತೀತ ಅಥವಾ ಇದು ಒಂದು ಹಿಂದೂ ಆಸ್ತಿನೇ ಅಲ್ಲ ಅಂತ ಹೇಳೋದು ನಿಜಕ್ಕೂ ನಾವೇನು ಉತ್ತರ ಕೊಡೋಂತಂದ್ರೆ, ಇಂಥ ಒಂದು ಸನ್ನಿವೇಶ ಬಂದಿದೆ. ನಾವು ಹಿಂದೂ ಆಸ್ತಿನ, ಹಿಂದೂ ದೇವಸ್ಥಾನನ, ಅದು ಹಿಂದೂ ದೇವಸ್ಥಾನನ ಅಂತ ಸಮರ್ಥಿಸಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ದಸರಾ ಆಚರಣೆ ಅದು ಧಾರ್ಮಿಕ ಆಚರಣೆನ, ಸಾಂಸ್ಕೃತಿಕ ಆಚರಣೆನ, ಜಾತ್ಯತೀತ ಸರ್ಕಾರಿ ಕಾರ್ಯಕ್ರಮನ ಅಂತ ನಾವು ಸಮರ್ಥಿಸಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ. ಸೊ ಇದು ನಿಜಕ್ಕೂ ಒಂದು ಬಹಳ ಗಂಭೀರವಾದಂಥ ಬೆಳವಣಿಗೆ. ನಾವು ಎಲ್ಲರೂ ಗಮನಿಸಬೇಕಾಗಿದೆ. ಕರ್ನಾಟಕ ಯಾವತ್ತೂ ಸಹ ಕುವೆಂಪು ಅವರು ನಮ್ಮ ರಾಜ್ಯದ ಗೀತೆ ರಚನೆ ಮಾಡುವಾಗ ಅದರದ್ದು ಮೇನ್ ಸ್ಲೋಗನ್ ಏನು? ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ. ಅಂದರೆ ಆ ಭಾರತಾಂಬೆಯ ಗರ್ಭದಲ್ಲೇ ಕನ್ನಡಾಂಬೆ ಹುಟ್ಟಿರೋದು. ಕರ್ನಾಟಕ ಇವತ್ತು ಇದ್ರೆ ಆ ಭಾರತಾಂಬೆಯಿಂದಾನೇ ಬಂದಿರೋದು. ಭಾರತದ ಒಂದು ಸಂಸ್ಕೃತಿ, ಧರ್ಮ ಎಲ್ಲನೂ ಕೂಡ ಕರ್ನಾಟಕದ ಅದು ಒಂದು ಬಹಳ ಮಹತ್ವವಾದಂಥ ಭಾಗ ಕರ್ನಾಟಕದ. ಅದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಏನಕ್ಕೆ ಇಂಥ ಒಂದು ಏನು ನಮ್ಮಲ್ಲಿ ಇರುವಂಥದ್ದು ಒಳ್ಳೆ ಭಾವನೆಗಳು ಅದನ್ನ ದುರ್ಬಳಕೆ ಮಾಡಿ ಈ ಸಮಾಜ ವಿಭಜನೆ ಮಾಡುವಂಥ ಶಕ್ತಿಗೆ ವೇದಿಕೆ ಕೊಡ್ತಾ ಇದ್ದಾರೆ. ಈ ಜಾತ್ಯತೀತ ಸಮಾಜವಾದಿ ಏನು ಪದಗಳು ಬಂತು ಪೀಠಿಕೆಯಲ್ಲಿ, ಸಂವಿಧಾನದ ಪೀಠಿಕೆಯಲ್ಲಿ, ಅದು ಒಳ್ಳೆ ಭಾವನೆ. ನಿಜಕ್ಕೂ ನೀವು ಹೇಳಕ್ ಹೋದ್ರೆ ಒಂದು ಅರ್ಥದಲ್ಲಿ ಒಳ್ಳೆ ಭಾವನೆ ಅದು. ಆದ್ರೆ ಅದು ಇವರು ಅದು ಆ ಭಾವನೆ ಒಂದು ಏನು ಮೂಲ ಭಾವನೆ ಇದೆ ಅದ್ರ ಮೇರೆಗೆ ಅದು ಬಳಸ್ತಾ ಇಲ್ಲ ಅವರು. ಇವರು ಅದನ್ನ ದುರ್ಬಳಕೆ ಮಾಡ್ತಾ ಇರೋಂಥದ್ದು. ಓಕೆ. ಸೊ ಡಿ ಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಅನ್ನು ಯಾಕೆ ಕೊಟ್ಟಿರೋದು? ಒತ್ತಡದಲ್ಲಿ ಕೊಟ್ಟರು ಅಂತ ಅನಿಸ್ತಾ ಇದೆಯಾ? ಸಂಘದ ಗೀತೆಯನ್ನ ಹಾಡಿದ ಮೇಲೆ ಉಪಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಇಡೀ ಕಾಂಗ್ರೆಸ್ ಇರ್ಬೋದು, ನಮ್ಮ ವಿರೋಧ ನಿಂತಿರುವಂಥದ್ದು ಏನೇನು ಶಕ್ತಿಗಳು ಇರ್ಬೋದು, ಅವ್ರ ಮನಸ್ಸಿನಲ್ಲಿ ಏನು ಆಲೋಚನೆ, ಏನು ಉದ್ದೇಶ ಇತ್ಯಾದಿ ಅದು ನಾನು ಹೇಳಕ್ಕಾಗಲ್ಲ. ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಅವ್ರು ಏನು ಬಹಿರಂಗವಾಗಿ ಹೇಳಿದ್ದಾರೆ ಅದನ್ನ ನಾನು ವಿಶ್ಲೇಷಣೆ ಮಾಡಿ ನಿಮಗೆ ಒಂದು ನನ್ನ ಹೇಳಿಕೆ ಹೇಳಬಹುದು. ನನ್ನ ಏನು ಇದರಲ್ಲಿ ಏನು ನಮಗೆ ಅರ್ಥ ಆಗ್ತಾ ಇರೋದು ಅಂದ್ರೆ, ಇವರು ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಏನು ನಮ್ಮ ಮೂಲ ಭಾವನೆ ಇದೆ, ಕನ್ನಡಿಗರ ಭಾವನೆ ಇದೆ, ಅದನ್ನ ಅವರು ಅವರ ಒಂದು ರಾಜಕೀಯ ಒಂದು ಅನುಕೂಲಕ್ಕಾಗಿ ಅವರು ಅದನ್ನ ದುರ್ಬಳಕೆ ಮಾಡ್ತಾ ಇರುವಂಥದ್ದು ನಮಗೆ ಬಹಳ ಸ್ಪಷ್ಟವಾದಂಥ ನನ್ನ ಸ್ಪಷ್ಟವಾದಂಥ ಆರೋಪ. ಸೊ ಈಗ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ತಾವು ಹಿಂದೆ ಅದ್ರ ಬಗ್ಗೆ ತಾವು ಮಾತಾಡಿದಿರಿ. ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಈ ದೊಡ್ಡ ಮಟ್ಟದ ಪ್ರಶ್ನೆಗಳಿದ್ದಿವೆ, ಪ್ರತಿಭಟನೆಗಳಾಯಿತು. ಜೊತೆಗೇನೆಂದರೆ ಪ್ರತಾಪ್ ಸಿಂಹ ಕೋರ್ಟಿಗೆ ಕೂಡ ಹೋಗಿದ್ರು. ಅದಾದ್ಮೇಲೆ ಮತ್ತೊಬ್ಬರು ಸುಪ್ರೀಂ ಕೋರ್ಟಿಗೆ ಹೋದರು. ಬಾನು ಮುಷ್ತಾಕ್ ಅವರು ಯಾಕೆ ಉದ್ಘಾಟನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಏನಂತೀರಿ? ಯಾಕಂದರೆ ನಿಮ್ಮ ಮಾತನ್ನು ಕೂಡ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಬೇರೆ ಬೇರೆ ಇದಕ್ಕೆ ಕಾರಣ ಆಗಿತ್ತು. ನನ್ನ ಮೂಲತಃ ಹೇಳಿದ್ ಒಂದೇನೆ, ಬಾನು ಮುಷ್ತಾಕ್ ಅವರು ಇಲ್ಲಿಗೆ ಬಂದು ಆ ವೇದಿಕೆಯಲ್ಲಿ ನಾವು ಏನು ನಿರೀಕ್ಷೆ ಮಾಡ್ತೀವಿ, ಯಾವ ರೀತಿ ನಾವು ನಡ್ಕೋಬೇಕು ಅದೇ ರೀತಿ ಅವರು ಯಾವುದೇ ಭಾವನೆಗೆ ಧಕ್ಕೆ ಕೊಡದೇನೆ ಅವ್ರು ನಡ್ಕೊಂಡ್ರೆ ನಮ್ದು ಏನು ಸಮಸ್ಯೆ ಇಲ್ಲ ಅಂತ. ಅದರಲ್ಲೂ ಸಹ ಯಾವ ಒಂದು ವ್ಯಕ್ತಿ ಇಡೀ ಜೀವನ ಮಸೀದಿಗೆ ಮಹಿಳೆಯರಿಗೆ ಪ್ರವಾಸ ಕೊಡಬೇಕಾಗಿರ್ತಕ್ಕಂಥ ಹೋರಾಟ ಮಾಡಿರೋರು,
ನಮ್ಮ ಧಾರ್ಮಿಕ ಚೌಕಟ್ಟಿನಲ್ಲಿ ಮಹಿಳೆಯರಿಗೆ ಪ್ರವಾಸ ಮಾಡುವಂಥದ್ದು ಏನು ಪ್ರಶ್ನೆನೇ ಇಲ್ಲ. ಮಹಿಳೆಯರೇ ಒಂದು ಆ ಶಕ್ತಿಯನ್ನೇ ನಾವು ಆರಾಧಿಸುವಂಥದ್ದು ದೇವಸ್ಥಾನಕ್ಕೆ ಬಂದು ಅವರು ಇಲ್ಲಿ ಗೌರವ ಕೊಡ್ತಾ ಇದ್ದಾರೆ, ಪುಷ್ಪಾರ್ಚನೆ ಮಾಡ್ತಾ ಇರುವಂಥದ್ದು ಏನು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ 2023 ವೇದಿಕೆಯಲ್ಲಿ, ಕನ್ನಡ ವೇದಿಕೆಯಲ್ಲಿ ಅವರು ಹೇಳಿರ್ತಕ್ಕಂಥ ಕೆಲವು ಹೇಳಿಕೆಗಳು, ಅದ್ರ ಬಗ್ಗೆ ಸಹಜವಾಗಿ ನಮಗೆ ವಿರೋಧ ಇರುತ್ತೆ. ಅದು ಪುನಃ ಇಲ್ಲಿ ರಿಪೀಟ್ ಆದರೆ ನಮ್ಮ ಭಾವನೆಗೂ ಧಕ್ಕೆ ಆಗುತ್ತೆ ತಾನೇ. ಆಗಲೇ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ 2023 ತಾಯಿ ಭುವನೇಶ್ವರಿ ಇದೆ, ಕೆಂಪು ಮತ್ತು ಅರಿಶಿಣ ಬಣ್ಣದ ಧ್ವಜ ಇದೆ, ನಮ್ದು ಇದಕ್ಕೆ ಹೊಂದಾಣಿಕೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಬೇರೆ ಪದಗಳು ಬಳಸಿರ್ಬೋದು, ಆದರೆ ಉದ್ದೇಶ ಅದೇ. ನೀವು ಇದನ್ನ ಭುವನೇಶ್ವರಿ ವ್ಯಾಪ್ತಿ ತಗೊಂಬಂದು ಈಗ ನಮಗೆಲ್ಲ ನಿಲುಕದಂಗ್ ಮಾಡ್ಬಿಟ್ಟಿರಿ ಅಂತ ಆ ಅರ್ಥದಲ್ಲಿ. ಭುವನೇಶ್ವರಿ ಇವತ್ತು ಚಾಮುಂಡೇಶ್ವರಿ ಎರಡು ಶಕ್ತಿಯ ಸ್ವರೂಪನೇ. ಲಕ್ಷ್ಮಿ, ಸರಸ್ವತಿ ಎಲ್ಲ ತಾಯಿಯ ಒಂದು ದೃಷ್ಟಿಯಲ್ಲಿ ನೋಡೋದು ಎಲ್ಲಾನು ಕೂಡ ಆ ಶಕ್ತಿಯ ಸ್ವರೂಪ. ಸೊ ಇಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ನಮ್ಗೇನು ಸಮಸ್ಯೆ ಇಲ್ಲ ಅಂತ ನಾವು. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ಅಂದ್ರೆ ಹೇಗೆ? ಇನ್ನು ಇಲ್ಲೂ ಬಂದು ಇಲ್ಲ ಇದು ಪುನಃ ಅದು ರಿಪೀಟ್ ಆದ್ರೆ, ಈಗ ಎಲ್ಲ ಬೆಳವಣಿಗೆಗಳು ನೋಡಿ, ಸಿದ್ದರಾಮಯ್ಯಿಂದ ಹಿಡಿದು ಇವತ್ತು ಉಪಮುಖ್ಯಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಇದು ಹಿಂದೂ ಆಸ್ತಿ ಅಲ್ಲ, ಇದು ಒಂದು ದಸರಾ ಆಚರಣೆ ಒಂದು ಧಾರ್ಮಿಕ ಆಚರಣೆ ಅಲ್ಲ, ಜಾತ್ಯತೀತ ಇದು ಅಂತ. ಮತ್ತೆ ನಂತರ ಇಲ್ಲಿ ಇವರು ಕೂಡ ಹಿಂದೆ 2023 ಅಲ್ಲಿ ಹೇಳಿರುವಂಥದ್ದು ಅದೆಲ್ಲನೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಬಂದು ಹೇಳಿದ್ರೆ ಸಹಜವಾಗಿ ನಮ್ಮಲ್ಲಿ ಎಲ್ಲರೂ ವಿರೋಧ ಇದ್ದೇ ಇರುತ್ತೆ. ಅಂದ್ರೆ ಆ ರೀತಿ ಹೇಳ್ಬಿಡ್ಬೋದು ಅಥವಾ ಸ್ಟೇಟ್ಮೆಂಟ್ ಕೊಡ್ಬೋದು ಅನ್ನುವಂಥದ್ದು ಆತಂಕ ಏನಾದರೂ ಇದೆಯಾ ತಮಗೆ? ಇವತ್ತುವರೆಗೂ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವ್ರು ಯಾವ ರೀತಿ ನಡ್ಕೋತಾರೆ ಅಂತ. ನೋಡಿ, ಇದು ಒಂದು ಸಾಮಾಜಿಕ ಹೋರಾಟ. ಸಮಾಜದಲ್ಲಿ ಇರುವಂಥದ್ದು ಭಾವನೆಗಳು ಅದಕ್ಕೆ ಧಕ್ಕೆ ಕೊಟ್ಟಿದ್ರೆ ನೀವು ಸಾಮಾಜಿಕವಾಗಿ ನಿಮಗೆ ವಿರೋಧ ಇರುತ್ತೆ. ಇಟ್ಸ್ ಎ ಸೋಷಿಯಲ್ ಇಶ್ಯೂ ಇದು. ಸೊ ಅದಕ್ಕಾಗಿ ಇದರಲ್ಲಿ ಜನಸಾಮಾನ್ಯರು ಗಮನಿಸ್ತಾ ಇದ್ದಾರೆ ಎಲ್ಲ ಬೆಳವಣಿಗೆಗಳು. ದಸರಾ ವೇದಿಕೆಯಲ್ಲಿ ಏನಾಗುತ್ತೆ ಅದನ್ನು ಕೂಡ ಅವ್ರು ಗಮನಿಸ್ತಾರೆ, ಅದ್ರ ಮೇರೆಗೆ ಅವರೇ ತೀರ್ಮಾನ ಮಾಡ್ಕೋತಾರೆ. ಸೊ ನಂಬಿ ಬಂದರೆ ಸ್ವಾಗತ ಅಂತಿರ್ತಾವೆ. ಹೌದು, ನಂಬಿ ಬಂದ್ರೆ ನಮ್ಮ ಭಾವನೆಗೆ ಧಕ್ಕೆ ಕೊಡದೇನೆ ದಸರಾ ಒಂದು ಆಚರಣೆ, ದಸರಾ ಹಿನ್ನೆಲೆ, ದಸರಾದ ಸಾಂಸ್ಕೃತಿಕ ಆಚರಣೆ ಇದೆಲ್ಲಕ್ಕೂ ಕೂಡ ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ನಡ್ಕೊಂಡ್ರೆ ಏನು ಸಮಸ್ಯೆ. ಯಾಕಂದ್ರೆ ನಾನು ಯಾವುದೋ ಒಂದು ಓದ್ತಾ ಇದ್ದೆ, ಯಾವ ರೀತಿ ಈ ಎಡಚರರು ಈ ಓಣಮ್ಮನ್ನ ತಮ್ಮ ರೀತಿಯಲ್ಲಿ ಹೆಂಗೆ ಬಳಸ್ಕೊಂಡ್ರಲ್ಲ ಹಾಗೆ ದಸರಾವನ್ನ ಈ ರೀತಿ ಬಳಸ್ಕೊಳ್ಳುವಂಥ ಪ್ರಯತ್ನಗಳು ಕಾಂಗ್ರೆಸ್ನಿಂದ ಆಗ್ತಾ ಇದೆ ಅನ್ನುವಂಥ ಆರೋಪ. ಅದ್ರ ಬಗ್ಗೆ ಏನಂತೀರಿ? ಸತ್ಯ, ಅವ್ರು ನೋಡ್ತಾ ಇದ್ದಾರೆ ಎಲ್ಲಿ ಯಶಸ್ವಿ ಆಗಿದ್ದಾರೆ, ಎಲ್ಲ ಆಗಿಲ್ಲ ಅಂತ. ಏನಕ್ಕೆ ವೇದಿಕೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದು ಏನು ಅವರ ಇಟ್ಸ್ ನಾಟ್ ಜಸ್ಟ್ ಪ್ಯೂರ್ ಲಕ್. ಭಾಳ ಪ್ರತಿಭೆ ಇದೆ ಅವರಿಗೆ, ಪರಿಶ್ರಮ ಮಾಡಿದ್ದಾರೆ ಹೌದು. ಮತ್ತು ಅವ್ರು ರಾಜಕೀಯವಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಅಧಿಕಾರ ಉಳಿಸ್ಕೋದಕ್ಕೆ ಏನು ಮಾಡಬೇಕು ಅಂತ ಅವರು ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಈಗಂದ್ರೆ ಈ ಎಲ್ಲ ಅವ್ರು ಮಾಡ್ತಿರೋದು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಅಂತಂದಿರ್ತಾವೆ. ಭವಿಷ್ಯದಲ್ಲಿ ಅವರು ಕೂಡ ಎಲೆಕ್ಷನ್ ಎದುರಿಸಬೇಕಾಗಿದೆ. ರಾಜ್ಯ ಭಾಳ ಗಂಭೀರವಾದಂಥ ಪರಿಸ್ಥಿತಿಗೆ ಬಂದಿದೆ. CAG ರಿಪೋರ್ಟನ್ನು ಗಮನಿಸಿರ್ಬೋದು ನೀವು. ಸ್ಪೆಂಡಿಂಗ್ 12.8% ಜಾಸ್ತಿ ಆಗಿದೆ, ರೆವೆನ್ಯೂ ಬರೀ 1.8% ಜಾಸ್ತಿ ಆಗಿದೆ. ಸರಿ 10% ಅಂತ ಬಡ್ಕೊಳ್ಳಿ ವ್ಯತ್ಯಾಸ, ಅದು ಎಲ್ಲಿಂದ ತುಂಬೋದು ನಾವು? ಓಕೆ, ಜಾಸ್ತಿ ಬಾರೋಯಿಂಗ್ ಇಂದಾನೇ ಆಗ್ತಿರೋದು. ಮತ್ತು ಈ ಬಾರೋಯಿಂಗು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ಅವ್ರು ಮಾಡ್ತಾ ಇಲ್ಲ, ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಅವ್ರು ಬಳಸ್ತಾ ಇಲ್ಲ. ಗ್ಯಾರಂಟಿ ಕೊಡೋದ್ರಲ್ಲಿ ಸಾಮಾನ್ಯವಾಗಿ ಏನೋ ಆದಾಯಗಳು, ಯೂನಿವರ್ಸಿಟಿ ಡಾಕ್ಟರ್ ಆದಾಯಗಳು ತುಂಬಿಸೋದಕ್ಕೆ ಈ ಬಾರೋಯಿಂಗ್ ಮಾಡ್ತಾ ಇದ್ದಾರೆ. ಅದು ಸಸ್ಟೈನಬಲ್ ಇಲ್ವಾ ಅಂತ ನಿಮ್ಮ ಆರ್ಥಿಕ ಒಂದು ಅಥವಾ ಅರ್ಥಶಾಸ್ತ್ರದ ಒಂದು ಅರಿವು ಇದ್ರೆ ನೀವು ಪ್ರಶ್ನೆ ಮಾಡಲೇಬೇಕು. ಎಲ್ಲಾನು ಕೂಡ ಆಚೆ ಬಹಿರಂಗ ಬಂದಿಲ್ಲ. ನಾವು ಬರೀ ಚರ್ಚೆ ಮಾಡ್ತಾ ಇರೋದು ಭಾನು ಮುಷ್ಟಾಕು, ದಸರಾ, ಚಾಮುಂಡಿ ಬೆಟ್ಟ, ಧರ್ಮ, ಕಲ್ತೋರಾಟ ಇತ್ಯಾದಿ. ಹೌದು. ಮತ್ತೆ ಮೈಸೂರಿನಲ್ಲಿ ನಾವು ಗಮನಿಸಿರ್ಬೋದು, ಒಂದು MDMA ಡ್ರಗ್ಸ್ ಘಟಕ ಮಹಾರಾಷ್ಟ್ರ ಪೊಲೀಸ್ ಬಂದು ಪತ್ತೆ ಮಾಡಿದ್ದಾರೆ. 390 ಕೋಟಿಯ ಒಂದು ಡ್ರಗ್ಸ್ ಘಟಕ. ಮತ್ತೆ MDMA ಉತ್ಪಾದಿಸೋದು ಅದೇನು ಸಾಮಾನ್ಯ ಒಂದು ಡ್ರಗ್ ಅಲ್ಲ. ಅದು ಎಲ್ಲಿ ಬೀದಿ ಗೀದಿಯಲ್ಲಿ ಅದು ಬೆಳೆದು ನೀವು ಕಿತ್ತಾಕಿ ಅದು ಏನೇನೋ ಮಾಡೋದು ಅದಲ್ಲ. ಇದು ಒಂದು ಸಂಘಟಿತ ರೀತಿಯಲ್ಲಿ ಇದನ್ನ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು. ಒಂದು ದೊಡ್ಡ ಸಂಘಟನೆ ಇರಬೇಕು ಇದರ ಹಿಂದೆ. ಅದು ಮೈಸೂರಿನಲ್ಲಿ ಒಂದು ಫ್ಯಾಕ್ಟ್ರಿ ಸೆಟಪ್ ಇದೆ. ಸ್ಥಳೀಯ ಒಂದು ಕಾನೂನು ಮತ್ತು ಸುವ್ಯವಸ್ಥೆಗೆ ಇದ್ರ ಬಗ್ಗೆ ಅರಿವುನೇ ಇಲ್ಲ.
ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ಪತ್ತೆ ಮಾಡಿ ನಮ್ಮ ಪೊಲೀಸವ್ರಿಗೆ ಹೇಳಿದ್ದಾರೆ. ಅದು ನಮಗೆ ಅವಮಾನ ಆಗಿರೋದಂತ ಇವರು ಸವಾಲಾಗಿ ತಗೊಂಡು ಇಲ್ಲ ಈ ಡ್ರಗ್ಸನ್ನು ನಾವು ಸಂಪೂರ್ಣವಾಗಿ ಈ ವ್ಯವಸ್ಥೆನೇ ನಶ ಮಾಡ್ತೀವಿ ಅಂತ ಒಂದು ನಿರ್ಣಯ ತಗೋಬೇಕು ಇವರು. ಇಲ್ಲ ಏನು ಮಾಡಿದ್ರು ಇವರು, ನಾವೆಲ್ಲ ಪಾರ್ಲಿಮೆಂಟಲ್ಲಿ ಎತ್ತಿದ್ವಿ, ಒಂದು ಸ್ವಲ್ಪ ಚರ್ಚೆಗೆ ಬಂತು ಎಲ್ಲ, ನಂತರ ಬಂದು ಟಿಪ್ಪು ಡ್ಯಾಮ್ ಕಟ್ಟಿದ್ದು ಅಂತ ಶುರು ಮಾಡೋದು, ಟಿಪ್ಪು ಅಡಿಗಲ್ ಹಾಕಿದ್ದು ಡ್ಯಾಮ್ಗೆ ಅಂತ ಶುರು ಮಾಡಿದ್ರು. ಗೊತ್ತಿತ್ತು ಟಿಪ್ಪು ಅಂದಿದ ತಕ್ಷಣ ನಮ್ಮವರು BJP ಅವರು ನಾವು ತಕ್ಷಣ ಬಂದು ಎಲ್ಲ ಅದರ ಟಿಪ್ಪುನೇ ಚರ್ಚೆ ಆಗತ್ತೆ, ಇಡೀ ಸಮಾಜದಲ್ಲೇ ಟಿಪ್ಪು ಬಂದಿದ ತಕ್ಷಣ ನಾವು ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ, ಆ ವಿಷಯ ಮುಳುಗೋಗತ್ತೆ ಅಂತ ಗೊತ್ತಿತ್ತು. ಅಂದ್ರೆ ಸಿಸ್ಟಮೆಟಿಕಲಿ ಡಿಬೇಟ್ ಮಾಡಿದ್ರು ಅಂತ ತಾವು ಹೇಳ್ತಾ ಇದ್ರಿ. ಉದ್ದೇಶಪೂರ್ವಕವಾಗಿ ದಿಕ್ ತಪ್ಪಿಸುವಂಥದ್ದು ಅರ್ಧ ಸತ್ಯ, ಅಪಪ್ರಚಾರ ಯಂತ್ರ ಆಗಿ ಬಳಸುವಂಥದ್ದು ಅದು ಆಗ್ತಾ ಇದೆ ಇವತ್ತು. ಅಲ್ಲ, ತಾವು ಹೇಳಿದ್ರಿ ಆರಂಭದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ, ಅವರು ಶ್ರಮಜೀವಿಗಳು, ಅವರ ಬುದ್ಧಿವಂತರು, ಅವ್ರಿಗೇನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ರಿ ತಾವು. ಜೊತೆಗೇನು ಅಂದರೆ ದಾಖಲೆಯ ಪ್ರಮಾಣದಲ್ಲಿ ಅವರು ಬಜೆಟನ್ನು ಮಂಡಿಸಿರುವಂಥವ್ರು. ಸೊ ಅಂಥವ್ರಿಗೆ ಈ ರೀತಿ ವಿಪರೀತವಾಗಿ ಸಾಲ ತಗೊಂಬಂದರೆ ಅದರ ಪರಿಣಾಮಗಳು ನಾಳೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ವ? ಹಾಗಾದರೆ ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿದೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ. ಸೊ ಮುಂದಿನ ಸ್ಥಿತಿ ಏನಾಗುತ್ತೆ ಹಾಗಾದರೆ ತಮ್ಮ ಪ್ರಕಾರ? ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಇವತ್ತು ಹಿಮಾಚಲ್ ಪ್ರದೇಶಲ್ಲೂ ಇಂಥ ಒಂದು ಕಾಂಗ್ರೆಸ್ ಇದೆ. ಸುದ್ದಿಯಲ್ಲೇ ನೀವು ನೋಡಿರ್ಬೋದು, ಆ ಹಿಮಾಚಲ್ ಡೆಲ್ಲಿ ಭವನ್ ಅದನ್ನ ಇದು ಏನು ಸೇಲ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿತ್ತು. ನಮ್ದ್ರಲ್ಲಿ ಅದಾಗತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ, ಆರ್ಥಿಕ ಒಂದು ದಿವಾಳಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ CAG ರಿಪೋರ್ಟ್ ದಯವಿಟ್ಟು ಓದಿ. ಇದೆಲ್ಲದರ ಜೊತೆಗೆ ಈಗ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ದೊಡ್ಡ ರಾದ್ಧಾಂತ ನಡೀತಾ ಇದೆ. ಜೊತೆಗೇನೆಂದರೆ ಈ ಅವರವರ ಪಕ್ಷಗಳಲ್ಲೇ ಕೆಲವರು ಇದ್ರ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿಗಳನ್ನು ತಾವು ಕೂಡ ನೋಡಿದ್ದೀರಿ. ಅದರಲ್ಲೂ ಈ ಕ್ರೈಸ್ತ ಸಮುದಾಯದ ಜೊತೆಗೆ ಈ ರೀತಿ ಜಾತಿಗಳು ಸೃಷ್ಟಿ ಮಾಡಿ ಜಾತಿಗಳನ್ನು ಸೇರಿಸಿರುವಂಥದ್ದು, ಇರುವಂಥ ದೊಡ್ಡ ಜಾತಿಗಳು ಅಂದರೆ ಅದು ನೀವು ಈ ಒಕ್ಕಲಿಗ ಕ್ರೈಸ್ತ ಆಗಿರ್ಬೋದು, ಲಿಂಗಾಯತ ಕ್ರೈಸ್ತ ಆಗಿರ್ಬೋದು, ಬ್ರಾಹ್ಮಣ ಕ್ರೈಸ್ತ, ನಾಯಕ ಕ್ರೈಸ್ತ, ಗೊಲ್ಲ ಕ್ರೈಸ್ತ, ಕುರುಬ ಕ್ರೈಸ್ತ, ಇಂಥದ್ದು. ಇದ್ರ ಬಗ್ಗೆ ಏನಂತೀರಿ? ಈ ಜಾತಿ ಗಣತಿ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ತಮಾಷೆ ಅಷ್ಟೇ. ಅದು 160 ಕೋಟಿ ಕೊಟ್ಟು ಕಾಂತರಾಜ್ ವರದಿಯನ್ನು ಸ್ಥಾಪಿಸಿದರು. ಅದರ ಪ್ರಕ್ರಿಯೆ ನಡೀತು, ಎಲ್ಲ ಆಗಾಯಿತು. ಅದನ್ನ ಬಹಿರಂಗ ಇವತ್ತವರೆಗೂ ಮಾಡಿಲ್ಲ. ಮೂಲ ವರದಿಯನ್ನು ಸಿಕ್ಕೇ ಇಲ್ಲ ಅಂತ ಹೇಳಿದ್ರು. ದೇ ಲಾಸ್ಟ್ ಇಟ್ ಅಂತಾನು ಕೂಡ ಅವರೇ ಬಂದು ಹೇಳಿರೋದು. ಇಂಥರ ಅದರ ಒಂದು ಕೆಲವು ದತ್ತಾಂಶಗಳೆಲ್ಲ ತಗೊಂಡು ಪುನಃ ಒಂದು ವರದಿ ಮಾಡಿಸಿದ್ರು. ಅದು ಬಂತು, ಕ್ಯಾಬಿನೆಟಲ್ಲಿ ಚರ್ಚೆ ಆಯಿತು. ಎಲ್ಲರೂ ಕೇಳಿರೋದು ತಮ್ಮ ಒಂದು ಊಹಾಪೋಹನೂ ಕೂಡ ಇತ್ತು. ಅದರಲ್ಲಿ ಅವ್ರು ಹೇಳಿರೋದು ಇದು ಅವರ ಕ್ಯಾಬಿನೆಟಲ್ಲೇ ವಿರೋಧ ಇತ್ತು, ಅದಕ್ಕಾಗಿ ಬಹಿರಂಗ ಮಾಡಲಿಲ್ಲ. ಆದರೆ ಅದು ಬೇಕಾರುವಾಗ ಓಪನ್ ಮಾಡ್ತಾಯಿದ್ರು, ಬೇಕಾರುವಾಗ ಮುಚ್ತಾಯಿದ್ರು. ಎಲ್ಲ ಅನುಕೂಲ ಆಗುವಾಗ ಅವರು ಕೆಲವು ಮಾಹಿತಿಗಳು ಇಲ್ಲಿ ಅಲ್ಲಿ ಲೀಕ್ ಮಾಡಿಸಿ ಕೆಲವು ಅವ್ರಿಗೆ ಅನುಕೂಲ ಆಗುವಂಥದ್ದು ಕೆಲಸ ಮಾಡಿಕೊಂಡ್ರು. ಕೊನೆಯದರಲ್ಲಿ ಅದರಲ್ಲೂ ಸಹ ಈ ಕಲ್ತೋರಾಟ ಅಲ್ಲ, ಸಾರಿ, ನಮ್ಮ RCB ಫೈನಲ್ಸಲ್ಲಿ ಏನು ಅಲ್ಲಿ ಸ್ಟ್ಯಾಂಪೀಡ್ ಆಯಿತು, ಅದ್ರದ್ದು ದೊಡ್ಡ ಕಾಲು ತುಳಿತ ಏನೋ ಆಯಿತು, ಅಲ್ಲಿ ದೊಡ್ಡ ಸ್ಟ್ಯಾಂಪೀಡ್ ಆಯ್ತಲ್ಲ, ಆ ಸಮಯದಲ್ಲಿ ಅವರು ಡೆಲ್ಲಿಗೆ ಹೋಗಿ ಅವ್ರ ನಿರ್ಣಯ ತಗೊಂಡ್ರು. ಏನು ಅದು ಇವ್ರ ನಿರ್ಣಯ ತಗೊಂಡಿಲ್ಲ, ಸಿದ್ದರಾಮಯ್ಯ ಅವ್ರ ನಿರ್ಣಯ ತಗೊಂಡಿಲ್ಲ. ಕಾಂಗ್ರೆಸ್ ವರಿಷ್ಠರು ನಮ್ಮ ಯಾರದು ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಸ್ವಾಮಿ ಮತ್ತೆ ರಾಹುಲ್ ಗಾಂಧಿ ಅವ್ರ ನಿರ್ಣಯ ತಗೊಂಡಿರೋದು. ನಮ್ಮ ರಾಜ್ಯದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲ. ಕಾಂಗ್ರೆಸ್ ವರಿಷ್ಠರು ತಿರಸ್ಕರಿಸಿ ಈ ರಿಪೋರ್ಟನ್ನು ಇಲ್ಲ ಅದನ್ನ ಕಸದ ಪುಟಿಗೆ ಎಸಿರಿ ಅಂತ ಹೇಳಿರೋದು. ಸೊ ಆ ಕಾಂತರಾಜ್ ವರದಿ ಹೋಯ್ತು. ಇಲ್ಲ ನಾನು ಪುನಃ ಜಾತಿ ಗಣತಿ ಮಾಡ್ತೀನಿ ಅಂತ ಹೊರಟು ಇವಾಗ 440-60 ಕೋಟಿ ಕೊಟ್ಟಿದ್ದಾರೆ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ ನಡೆಯುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ, ಅಲ್ಲಿ OBC ಮೀಟ್ ಅದೇನೋ ಮಾಡಿದ್ರು, OBC ಮೀಟ್ ಡೆಲ್ಲಿಯಲ್ಲಿ. ಆವಾಗ ನಮ್ಮ ಜಾತಿ ಗಣತಿ, ಕೇಂದ್ರ ಜಾತಿ ಗಣತಿ ಯಾವ ರೀತಿ ನಡಿಬೇಕು ಅಂತ ಸಲಹೆ ಕೊಡ್ತಾರೆ. ಯಾವ ವ್ಯಕ್ತಿ ಕಾಂತರಾಜ್ ವರದಿ 11 ವರ್ಷ 11 ವರ್ಷ ಆಗಿದ್ರು ಸಹ ಅದನ್ನ ಬಹಿರಂಗ ಮಾಡದೇ ಇರೋಕ್ಕಾಗಿಲ್ವಂಥದ್ದು ವ್ಯಕ್ತಿ ನಮಗೆ ಸಲಹೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಅವರು ತೆಲಂಗಾಣ ರಾಜ್ಯದ ಮಾದರಿಯಲ್ಲಿ ಮಾಡಬೇಕು ಅಂತ, ತಮ್ಮ ರಾಜ್ಯದ ಮಾದರಿ ಅಲ್ಲ, ತೆಲಂಗಾಣ ರಾಜ್ಯದ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಸಿದ್ದರಾಮಯ್ಯ ಅವರೇ ಹೇಳಿದ್ರು. ನಂತರ ಇವತ್ತು ಈ ವರದಿಗೆ ಬರೋಣ. ಇಲ್ಲಿ 46 ಕೃತಕ ಉಪಜಾತಿಗಳು ಸೇರಿಸಿದ್ದಾರೆ. ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಣ್ ಕ್ರಿಶ್ಚಿಯನ್ನು, ಬಿಲ್ಲವ ಕ್ರಿಶ್ಚಿಯನ್ನು, ಮಾಡಿಗ ಕ್ರಿಶ್ಚಿಯನ್ನು ಇತ್ಯಾದಿ ಎಲ್ಲ ಉದ್ದೇಶಪೂರ್ವಕವಾಗಿ. ಈಗಾಗಲೇ ಕ್ರಿಶ್ಚಿಯನ್ ಸಮುದಾಯಕ್ಕೆ OBC ದೃಷ್ಟಿಯಲ್ಲಿ ಮೀಸಲಾತಿ ಇದೆ, ಒಂದಷ್ಟು 4% ರಿಸರ್ವೇಷನು ಏನೋ ಇದೆ ಅಲ್ಲಿ. ಅದು ಬೇಕು.
ನಿಮ್ಮ ಜಾತಿಯ ಲೆಕ್ಕದಲ್ಲಿ ಏನು ಒಂದು ರೆಸರ್ವೇಶನ್ ಸಿಕ್ಬೋದು ಅಥವಾ ಏನು ಲಾಭಗಳು ಸಿಕ್ಕತ್ತೆ ಅದು ಬೇಕು. ಸೊ ಅದಕ್ಕಾಗಿ ಮತಾಂತರಕ್ಕೆ ಒಂದು ವೇದಿಕೆ ಕೊಡ್ತಾವ್ರೆ. ಯಾಕಂದ್ರೆ ಇದು ಎರಡಕ್ಕೂ ಕೂಡ ಫಲಾನುಭವಿಗಳು ಆಗ್ಬೋದು ನಾವು. ಅದಕ್ಕಾಗಿ ನೀವು ಒಂದು ಮತಾಂತರಕ್ಕೆ ಒಂದು ವೇದಿಕೆಯನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ಈಗ ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ, ಹಿಂದೂ ಧರ್ಮದಲ್ಲಿ ತಾರತಮ್ಯ ಇಲ್ದನೆ ಇದ್ದಿದ್ರೆ ಅವ್ರ್ಯಾಕೆ ಧರ್ಮ ಬಿಟ್ಟು ಹೋಗ್ತಾ ಇದ್ರು ಅಂತ. ಸಮತೋಲನ ಎಲ್ಲೂ ಸಹ ಇಲ್ಲ. ಎಲ್ಲ ಒಂದು ಧರ್ಮದಲ್ಲಿ ಎಲ್ಲ ಸಾಮಾಜಿಕ ಚೌಕಟ್ಟಿನಲ್ಲಿ ಏನೇ ಆದರೂ ನೀವು ನೋಡಿದ್ರೆ ಒಂದು ರೀತಿಯ ಸಮತೋಲನ ಒಂದು ಮಟ್ಟದಲ್ಲಿ ಎಲ್ಲೂ ಇಲ್ಲ, ಸರಿನಾ? ಅದನ್ನು ನೀವು ಉಲ್ಲೇಖ ಮಾಡಿಕೊಂಡು ಇವರು ಬೇರೆ ಧರ್ಮ ಒಪ್ತಾ ಇದ್ದಾರೆ, ಬರೀ ಈ ಧರ್ಮದಲ್ಲಿ ಒಂದು ಅಸಮತೋಲಿತ ವಾತಾವರಣ, ಅದಕ್ಕಾಗಿ ನೀವು ಬೇರೆ ಧರ್ಮ ಒಪ್ಕೋತಾ ಇದ್ದೀರಿ ಅಂತ ಅವ್ರು ಹೇಳೋದು ಸರಿನೂ ಇಲ್ಲ. ಅದು ಖಂಡನೀಯ ಒಂದು ಹೇಳಿಕೆ ಪ್ರಥಮ. ಎರಡನೇದು, ಸರಿ, ಒಂದು ವೇಳೆ ಇಲ್ಲಿ ಒಂದು ಬರೀ ನಮ್ಮ ಧರ್ಮದಲ್ಲಿ ಒಂದು ಅಸಮತೋಲಿತ ಒಂದು ವಾತಾವರಣ, ಬೇರೆ ಧರ್ಮ ಒಪ್ಕೊಂಡಿದ್ದಾರೆ, ಒಂದು ಜಾತಿ ಏನಕ್ಕೆ ಬೇಕು ನಿಮಗೆ? ಕ್ರಿಶ್ಚಿಯನ್ನಲ್ಲಿ ಭಾಳ ಸ್ಪಷ್ಟವಾಗಿದೆ, ಇದು ಕ್ಯಾಥಲಿಕ್ಕು, ಪ್ರೊಟೆಸ್ಟೆಂಟು, ಆರ್ಥೋಡಾಕ್ಸು, ಇಂಥ ಬೇರೆ ಬೇರೆ ಸೆಕ್ಟ್ಗಳಿದಾವೆ. ಅವರೇ ಹೇಳ್ಕೊಳ್ಳೋದು, ಇವು ಸೆಕ್ಟ್ಗಳು, ಬೇರೆ ಬೇರೆ ಗುಂಪುಗಳು, ಅವರ ಒಂದು ಧರ್ಮ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅಲ್ಲಿ ಏನು ಬೆಳವಣಿಗೆಗಳಾಗಿದೆ, ಏನೇನು ಹೋರಾಟಗಳಾಗಿದೆ, ಅದರ ಆಧಾರ ಮೇಲೆ ಬೇರೆ ಬೇರೆ ಗುಂಪುಗಳು ಸೃಷ್ಟಿಯಾಗಿದೆ. ಅದರ ಆಧಾರ ಮೇಲೆ ನೀವು ಬೇಕಾದರೆ ಜಾತಿ ಗಣತಿ ಹೋಗ್ಬಿಟ್ಟು ಯಾವ ಕ್ಯಾಥಲಿಕ್ ಗುಂಪು, ಪ್ರೊಟೆಸ್ಟೆಂಟ್ ಗುಂಪಲ್ಲಿ ಏನೇನು ವ್ಯತ್ಯಾಸಗಳಿದಾವೆ ಅದರ ಮೇರೆಗೆ ನೀವು ಕಾನೂನು ಮಾಡ್ಕೋಬೇಕಂದ್ರೆ ಅದು ಬೇರೆ ಪ್ರಶ್ನೆ. ಅದು ನಾವು ನೋಡ್ಕೊಳ್ಳೋಣ. ಅಂದ್ರೆ ತಾವು ಹೇಳ್ತಿರೋದು ಸರ್, ಇಲ್ಲಿ ವ್ಯವಸ್ಥೆನಲ್ಲಿ ಲೋಪದೋಷ ಇದೆ ಅನ್ನುವಂತ ಕಾರಣಕ್ಕೋಸ್ಕರನೇ ನೀವು ಧಿಕ್ಕರಿಸಿ ಹೋಗಿ ಮತ್ತೆ ಅದೇ ಜಾತಿನ ಕ್ಯಾರಿ ಮಾಡ್ತೀರಿ ಅಂತ. ಇದು ಇವರ ಒಂದು ಏನು ತತ್ವ, ಇದು ಅವರ ರಾಜಕೀಯ ತತ್ವಗಳಿದು. ಇವತ್ತು ಯಾವ ರೀತಿ ಜಾತ್ಯತೀತವನ್ನು ದುರ್ಬಳಕೆ ಮಾಡ್ತಾರೆ ಚಾಮುಂಡಿ ಬೆಟ್ಟದ ಒಂದು ವಿಚಾರದಲ್ಲಿ, ಇದು ಹಿಂದೂ ಆಸ್ತಿನೇ ಅಲ್ಲ ಅಂತ ಹೇಳ್ತಾರೆ. ಜಾತಿ ಗಣತಿಯಲ್ಲಿ ಇದು ಒಂದು ಲೋಪದೋಷ ಕಾರಣ ಇಂಥ ಒಂದು ಕೃತಕ ಜಾತಿಗಳು ಸೇರ್ಪಡೆ ಈಗ ತೆಗ್ದಿದ್ದಾರೆ ಅಂತ ಮಾಹಿತಿ ಬಂತು. ಆದರೆ ಈ ಕೃತಕ ಉಪಜಾತಿಗಳು ಸೇರಿಸಿರೋ ಉದ್ದೇಶ ಅದೇನೆ. ನಮ್ಮಲ್ಲಿರುವಂಥದ್ದು ಕೆಲವು ಲೋಪದೋಷಗಳು ಕೂಡ ಅಲ್ಲ, ಅದು ಒಳ್ಳೆ ಭಾವನೆಗಳು. ಭಾರತೀಯ ಒಂದು ಸಂಸ್ಕೃತಿ, ನಮ್ಮ ಪಾರಂಪರೆ, ನಮ್ಮ ಧರ್ಮದಲ್ಲಿ ಬಹುತ್ವದ ಭಾವನೆ ಇದೆ, ಪ್ಲೂರಲಿಸಮ್ ಅಂತ ಒಂದು ಭಾವನೆ ಇದೆ. ಅಂದರೆ ಎಲ್ಲ ಧರ್ಮಗಳು ಅಂತ್ಯ ಒಂದೇನೆ. ನೀವು ಕ್ರಿಶ್ಚಿಯನ್ ಇರ್ಬೋದು, ನಾನು ಹಿಂದೂ ಇರ್ಬೋದು, ನಾನು ಶಕ್ತ ಪಾರಂಪರೆ ಇರ್ಬೋದು, ನೀವು ಶೈವ ಪಾರಂಪರೆ ಇರ್ಬೋದು, ಇನ್ನೊಬ್ರು ವೈಷ್ಣವ ಇರ್ಬೋದು, ಇನ್ನೊಬ್ರು ಮುಸಲ್ಮಾನರು ಇರ್ಬೋದು, ಎಲ್ಲನೂ ಕೂಡ ಒಂದೇ ಅಂತ್ಯಕ್ಕೆ ಹೋಗ್ತಾ ಇದೀವಿ ನಾವು. ಅಂತ್ಯದಲ್ಲಿ ನಮ್ಮ ಮಾರ್ಗದಲ್ಲಿ ನಾವು ಹೋಗ್ತಾ ಇದೀವಿ, ಎಲ್ಲ ಮಾರ್ಗಗಳು ಒಂದೇ ಅಂತ್ಯಕ್ಕೆ ಸೇರೋದು ಅಂತ ನಮ್ಮ ನಂಬಿಕೆ. ನೀವು ಆರಾಧಿಸುವ ಮೂಲ ಇದು ಪದ್ಧತಿ ಬೇರೆ ಬೇರೆ ಇತ್ಯಾದಿ, ಅದು ನಮ್ಮ ಭಾವನೆ, ಭಾರತೀಯ ಒಂದು ಭಾವನೆ. ಸ್ವಾಭಾವಿಕವಾಗಿ ಇವತ್ತೇನು ಪ್ರಸ್ತುತ ಜಾತ್ಯತೀತ ಅಂತ ಹೇಳ್ತೀವಿ, ಅದು ಸ್ವಾಭಾವಿಕವಾಗಿ ಮೂಲ ಭಾರತದಿಂದ ಇರುವಂತದ್ದು ಭಾವನೆ. ಅದು ಅದನ್ನ ಇವರು ದುರ್ಬಳಕೆ ಮಾಡ್ಕೋತಾರೆ. ಓಕೆ ಓಕೆ ಈ ಜನಗಳು ಯಾರು ಇದನ್ನ ಗಮನಿಸ್ತಾ ಇಲ್ವಾ? ಹಂಗಾದ್ರೆ ಈಗ ಗಮನಿಸ್ತಾ ಇದ್ದಾರೆ. ಅದಕ್ಕೆ ಬರಲಿ. ಇವತ್ತು ಒಂದು MCC ಎಲೆಕ್ಷನ್ ಮಾಡೋದಿಲ್ಲ ಇವರು. ಸ್ಥಳೀಯ ಗ್ರಾಮ ಪಂಚಾಯತಿಗಳು ಎಲ್ಲಿ ನಡೆದಿದೆ ಎಲೆಕ್ಷನ್? ಸ್ಥಳೀಯ ಎಲೆಕ್ಷನ್ಗಳು ಎಲ್ಲಿ ನಡೆದಿದೆ ರಾಜ್ಯದಲ್ಲಿ? ಈಗ ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಮಾಡ್ತೀವಿ ಅಂತ ನಡೀತಾನೆ ಇದೆ ಅದು. ಈಗ ನೆಕ್ಸ್ಟ್ ಈಗ ಈ ರೀತಿ ಚುನಾವಣೆಗಳಿಗೆ ನಾವು ಈ ಮತಯಂತ್ರಗಳನ್ನು ಬಳಸಲ್ಲ, ನಾವು ನಂಬಿಕೆಯಲ್ಲ, ನಾವು ಪತ್ರಗಳನ್ನು ಬಳಸ್ತೀವಿ ಅಂತಾರೆ, ಬ್ಯಾಲೆಟ್ ಪೇಪರ್ಸ್. ಏನಂತೀರ ಅದಕ್ಕೆ? ಈಗಾಗಲೇ ಇದು ಭಾಳ ದೊಡ್ಡ ಚರ್ಚೆ ಆಗಿದೆ. ಎಲ್ಲ ಒಂದು ತಜ್ಞರು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಕೂಡ ಒಂದು ರೀತಿ ಬರೀ ದಿಕ್ತಪ್ಪಿಸುವಂಥದ್ದು ಕೆಲಸ. ಇವರು 36 ಸೀಟ್ಗಳು ತಗೊಂಡಿರೋದು ಇವತ್ತು, ಅಥವಾ ಇದಕ್ಕಿಂತ ಜಾಸ್ತಿ ಆಗಿದೆ ಈಗ. ಅದೇನು EVM ಅಲ್ಲೇ ತಗೊಂಡಿರುತ್ತಾನೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಇದ್ದಿದ್ದು 1 ಸೀಟಿಂದ ಇವತ್ತು 9 ಸೀಟ್ ಇರೋದು EVM ಮೂಲಕ ತಾನೆ. ಸೊ EVM ನಿಜವಾದಂಥ ಒಂದು ಮತಗಳೇ ತೋರಿಸ್ತಾ ಇರೋದು. ಆದರೆ ಇವ್ರಿಗೆ ಏನಂದರೆ, ನಿಜ ಗೊತ್ತಾದರೆ ಜನರಿಗೆ, ಈ ಕಾಂಗ್ರೆಸ್ಸು ಮತ್ತು ಮುಖ್ಯವಾಗಿ ಇಲ್ಲಿ ಕರ್ನಾಟಕದಲ್ಲಿ ಈ ನಮ್ಮ ಏನು ವ್ಯವಸ್ಥಿತ ರೀತಿಯಲ್ಲಿ ಇವ್ರು ಏನು ಹೋರಾಟ ಮಾಡ್ತಿದ್ದಾರೆ ಕಾಂಗ್ರೆಸ್ಸಿನ ಒಂದು ಕೆಲವು ನಾಯಕರು, ಅವ್ರು ಯಾವತ್ತೂ ಸಹ ಅವ್ರಿಗೆ ವೇದಿಕೆ ಹಾಕೊಡಲ್ಲ. ಅದಕ್ಕೆ ಎಲ್ಲ ಕಡೆ ದಿಕ್ಕು ತಪ್ಪಿಸ್ಬೇಕು. ವೋಟ್ ಚೋರಿ ಒಂದು, ಚಾಮುಂಡಿ ಬೆಟ್ಟ ವಿಚಾರ ಒಂದು, ಬಾನು ಮುಷ್ಟಾಕ್ ಒಂದು, ಟಿಪ್ಪು, ಇನ್ನೇನೋ ಈ ಥರ ಇತ್ಯಾದಿ ತರೋದು ನಿಜವಾದ ವಿಷಯಗಳು ಏನೇ ಚರ್ಚೆ ಆಗೋದಿಲ್ಲ. ಇದೆಲ್ಲ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ಹೋಗೋದು. ಅಲ್ಲ ಹೋಗ್ಲಿ, ನಿಮ್ಮ ಪಕ್ಷದಲ್ಲಿ ಈ ರೀತಿ ಆಗ್ತಿರುವಂಥ ಲೋಪದೋಷಗಳೇನಿದೆ ಅದನ್ನ ಜನರಿಗೆ ಮುಟ್ಟಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದಾಗ್ತಾ ಇದೆಯಾ? ಮಾಡ್ತಾ ಇದೀವಿ. ಜಾತಿ ಗಣತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದೀವಲ್ಲ ನಾವು. ಬರೀ ನಮ್ಮ ಪಕ್ಷ ಅಂತಲ್ಲ, ಒಂದು ಸಾಮಾಜಿಕ ವೇದಿಕೆಯನ್ನು ಮಾಡಿದ್ದೀವಿ. ಓಕೆ, ಸಾಮಾಜಿಕ ಜಾಗೃತಿ ವೇದಿಕೆ ಅಂತ ಮಾಡಿಸಿ
ಬರೀ ನಮ್ಮ ಪಕ್ಷ ಅಲ್ಲ, ಇದು ನಮ್ಮ ಪಕ್ಷ ಜನರ ಒಂದು ಆಕಾಂಕ್ಷೆ, ಜನರ ಒಂದು ಧ್ವನಿಯಾಗಿ ನಾವು ಅಧಿಕಾರ ವಹಿಸೋ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒಂದು ಏನು ಚೌಕಟ್ಟಿನಲ್ಲಿ ನಾವು ಅದು ಮಾಡ್ಕೊಡ್ತೀವಿ. ಆದರೆ ನಮ್ಮ ಪಕ್ಷ ಅವ್ರ ಪಕ್ಷ ಮುಖ್ಯ ಅಲ್ಲ. ಕನ್ನಡಿಗರ ಒಂದು ಭಾವನೆ ರಕ್ಷಣೆ ಮಾಡಬೇಕಾಗಿರೋದು ಮುಖ್ಯ. ಅದು ನಮ್ಮಲ್ಲಿರುವಂಥದ್ದು ಒಳ್ಳೆ ನಾಯಕರು ಅದಕ್ಕೆ ಧ್ವನಿ ಆಗಬೇಕಾಗಿದೆ. ಅದು BJPಯ ಗುರಿ. ನಾವು ಸುಮ್ಮನೆ ಬಂದಿಲ್ಲ, ಇದು ಪಕ್ಷ ಸುಮ್ಮನೆ ಆಯ್ಕೊಂಡು ಮಾಡಿಲ್ಲ. ಈ BJP ಈ ರಾಷ್ಟ್ರ ಮಟ್ಟದಲ್ಲಿ ನೀವು ನೋಡಿದ್ರೆ ಅದ್ರ ಜನರ ಧ್ವನಿ ಆಗಿದೆ. ಜನರು ಏನು ಸಂಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದನ್ನ ಎದುರಿಸುವಂಥದ್ದು ಒಂದು ರಾಜಕೀಯ ಚೌಕಟ್ಟಿನಲ್ಲಿ ಒಂದು ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಕಾಶ್ಮೀರಿಂದ ಕನ್ಯಾಕುಮಾರಿಯಾಗಿ ಈ ಪಕ್ಷ ಗುರುತಿಸಲಾಗಿದೆ. ಹೌದು, ಅಲ್ಲ ಈಗ ದೇಶಾದ್ಯಂತ ನೋಡಿದಂಥ ಸಂದರ್ಭದಲ್ಲಿ ಬೇರೆ, ಉತ್ತರ ಭಾರತದಲ್ಲಿ ನೋಡಿದಂಥ ಸಂಗತಿ ಬೇರೆ. ಅಲ್ಲಿ BJP ಅಲ್ಲಿ ಬಲಾಢ್ಯವಾಗಿದೆ. ಅಲ್ಲಿ ಕರ್ನಾಟಕದಲ್ಲಿ ನಾಯಕರ ನಡುವೆ ತಾಳಮೇಳ ಇಲ್ಲ, ಒಗ್ಗಟ್ಟಿಲ್ಲ, ಎಲ್ಲರೂ ಕೂಡ ಒಂದಾಗಿ ಇದನ್ನು ಎದುರಿಸಲ್ಲ. ಏನೋ ಸ್ಟೇಟ್ಮೆಂಟ್ಗಳು ಅಥವಾ ಇವ್ರನ್ನ ತುಂಬ ಚೆನ್ನಾಗಿ ದಿಕ್ಕು ತಪ್ಪಿಸ್ಬೋದು ಅಂತೇಳಿ ಅಂತ ಯಾವುದೋ ಒಂದು ವಿಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಇನ್ಯಾವುದೋ ಒಂದು ವಿಚಾರ ಹೇಳಿಬಿಟ್ರೆ ಆ ವಿಚಾರ ಕಡೆ ಓಡೋಗ್ಬಿಡ್ತಾರೆ ಅವರು, ಆವಾಗ ದಿಕ್ಕು ತಪ್ಪಿಸ್ಬೋದು ಅನ್ನುವಂಥದ್ದು. ಅಂದರೆ ಸರಿಯಾದ ರೀತಿಯಲ್ಲಿ ಒಮ್ಮತ ಇಲ್ಲದೇ ಇಲ್ಲಿ BJP ಸೊರಗ್ತಾ ಇದೆ ಅನ್ನುವಂಥ ಆರೋಪ. ಏನಂತೀರಿ? ಇಲ್ಲ, ಈಗ 3 ವರ್ಷ ಇದೆ, 2.5 ವರ್ಷ ಇದೆ ಎಲೆಕ್ಷನ್ ಇನ್ನು ಬರೋದಕ್ಕೆ. ನೀವು ನೋಡಿ ನಮ್ಮ ಸಂಘಟನೆ ಯಾವ ರೀತಿ ಹೋಗುತ್ತೆ ಅಂತ ನೀವೇ ಗಮನಿಸಿ. ಸೊ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಅಂತ ಹಿಂದೆನೂ ಕೂಡ ಬದಲಾವಣೆ ಆಗಿತ್ತು. ಈಗ ಮದ್ದೂರಲ್ಲಿ ಬಂದಾಗ ಎಲ್ಲ ನಾಯಕರು ಹೋಗಿದ್ರು, ಎಲ್ಲ ನಾಯಕರ ಜೊತೆಗೆ ಹೋಗಿತ್ತು ಅಧಿಕೃತವಾಗಿ BJPಯಿಂದ. ಅದೇ ರೀತಿ ಜನ ಆಕ್ರೋಶ ಯಾತ್ರೆಯಲ್ಲೂ ನಾವು ಎಲ್ಲರೂ ಪಾತ್ರ ಆಗಿದ್ವಿ. ಸಿಂಧೂರಿಂದ ಅದು ಒಂದು ಸ್ವಲ್ಪ ಏನು ವಿಳಂಬ ಆಯಿತು ಮುಗಿಸೋದು. ಅದಕ್ಕೆ ಹಿಂದೆ ಮೂಡ ಇರ್ಬೋದು, ಇದು ವಾಲ್ಮೀಕಿ ಹಗರಣ ಇರ್ಬೋದು, ಅನೇಕ ಒಂದು ಸಮಸ್ಯೆಗಳಿರ್ಬೋದು, ಎಲ್ಲ ಹೋರಾಟವು ಸಂಘಟಿತ ರೀತಿಯಲ್ಲಿ ನಡೀತಾ ಇದೆ. ಏನಾಗತ್ತೆ, ಒಂದು ಮಧ್ಯದಲ್ಲಿ ಒಂದು ಎಲೆಕ್ಷನ್ ಸೈಕಲ್ ಮಧ್ಯದಲ್ಲಿ ಸಾಮಾನ್ಯವಾಗಿ ಈ ಎಲ್ಲ ಆರೋಪಗಳು ಬರುತ್ತೆ. ಯಾಕಂದ್ರೆ ಎಲೆಕ್ಷನ್ ಕೂಡ ದೂರ, ನಮ್ದೆಲ್ಲ ಹೋರಾಟನೂ ದೂರ. ಆದರೆ ನಾವು ಸಂಘಟಿತ ರೀತಿಯಲ್ಲಿ ಎಲ್ಲನೂ ಕೂಡ ಮಾಡ್ತಾ ಇದೀವಿ. ನಮ್ಮ ಒಂದು ಕಡೆ ಅಭಿವೃದ್ಧಿ ಮತ್ತು ಜನರಿಗೆ ಸೂಕ್ತವಾದಂಥ ಒಂದು ವ್ಯವಸ್ಥೆ ಸೃಷ್ಟಿಸುವ ದೃಷ್ಟಿಯಲ್ಲಿ ಕೇಂದ್ರದಿಂದ ನಡೀತಾ ಇದೆ. ರಾಜ್ಯದಲ್ಲಿ ಸ್ಥಳೀಯ ಏನು MLAಗಳು ಇದ್ದಾರೆ, ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಡ್ಕೋತಾ ಇದ್ದಾರೆ. ಅದೆಲ್ಲನೂ ಕೂಡ ಈ ಬರೋ ಒಂದು 2-3 ವರ್ಷದಲ್ಲಿ ನಾವು ಸಂಘಟಿತ ರೀತಿಯಲ್ಲಿ ಮಾಡ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಒಳ್ಳೆ ಭಾವನೆಯಿಂದ ಎಲ್ಲರೂ ಜೊತೆಗೆ ಬಂದು ಬೇಕಾದಷ್ಟು ಸಂಗತಿಗಳಿದೆ. ಆದರೆ ಬರೀ ಇವರು ಜನರನ್ನ ಪ್ರಚೋದಿಸುವಂಥ ಕೆಲಸ ಮಾಡ್ತಾರೆ, ಈ ಕೋಮು ಸಂಘರ್ಷಕ್ಕೆ ಕಾರಣ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ BJP ಅವರು ಅನ್ನುವಂಥ ಆರೋಪ. ಇನ್ನು ಕಾಂಗ್ರೆಸ್ ನಿರೂಪಣೆ ಭಾಳ ಸುಲಭ. ಈ ಸೆಟ್ ಇದೆ, ಏನಾದರೂ ಒಂದು ಪ್ರತಿಕ್ರಿಯೆ ಕೊಟ್ಟರೆ ಇವರು ಕೋಮಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಹೇಳೋದು, ಕೋಮು ಗಲಭೆ ಸೃಷ್ಟಿ ಮಾಡೋದು BJPನವರು ಅಂತ ಹೇಳೋದು. ಇನ್ನೇನೋ ಬಂದರೆ ಸೆಟ್ಟಾಗಿ ಇನ್ನೊಂದು ರಿಪ್ಲೈ ಇರುತ್ತೆ. ಅವ್ರು ಏನು ಇದಿಲ್ಲ. ಕೋಮು ಗಲಭೆ ಅಂತ ಎಲ್ಲಿ ಸೃಷ್ಟಿಯಾಗಿದೆ? ನಮ್ಮಿಂದ ಸೃಷ್ಟಿಯಾಗಿದ್ದು ಎಲ್ಲೂ ಇಲ್ಲ. ಕಲ್ತೋರಾಟ ಮಧುರಲ್ಲಿ ಆಗಿರೋದು ಯಾರಿಂದ? ಎಲ್ಲಿಂದ ಬಂದಿರೋದು? BJPಯಿಂದ ಆಗಿಲ್ಲ ಅದು, ಅಥವಾ ಹಿಂದೂ ಸಂಘಟನೆಯಿಂದ ಆಗಿಲ್ಲ ಅದು. ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡಿರೋದು ಯಾರು? ನಾಗಮಂಗಲ ಅಲ್ಲಿ ಇದು ಗಣೇಶ ವಿಸರ್ಜನೆ ನಡೆಯುವ ಸಂದರ್ಭದಲ್ಲಿ ಯಾರು ಮಾಡಿರೋದು? ಇದು BJP ಪ್ರತಿಕ್ರಿಯೆ ಕೊಟ್ಟಿರೋದು, ಹಿಂದೂ ಸಂಘಟನೆಗಳು ಪ್ರತಿಕ್ರಿಯೆ ಮಾಡಿರೋದು. ನಾವೆಲ್ಲೂ ಸಹ ಇದು ಬಂದು ನಾವು ಧರ್ಮದ ರಕ್ಷಣೆ ಮಾಡಿದ್ರೆ ನೀವು ನಮ್ಮ ಒಂದು ಕೆಲವು ವರ್ಗಕ್ಕೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಇಲ್ಲ ಇವರು ಕೋಮು ಗಲಭೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳೋದು ಅದು ಸರಿಯಲ್ಲ. ಧರ್ಮದ ರಕ್ಷಣೆಗಾಗಿ ನಾವು ಬರಲೇಬೇಕಾಗಿದೆ. ಸರ್, ಕೊನೆ ಪ್ರಶ್ನೆ. ಈಗ ಡಾಕ್ಟರ್ H.C. ಮಹದೇವಪ್ಪ ಹೇಳಿದಂಥ ಮಾತಿದೆಯಲ್ಲ, ಅದು ಈ KRSಗೆ ಅಡಿಗಲ್ಲು ಹಾಕಿರುವಂಥವ್ರೆ ಟಿಪ್ಪು ಅನ್ನೋ ಬಗ್ಗೆ, ಅದ್ರ ಬಗ್ಗೆ ಏನಂತೀರಿ? ಇದು ಅಕಾಡೆಮಿಕ್ ಆಗಿ ನಾವು ಎದುರಿಸಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ ಏನೋ ಬಂದು ದೊಡ್ಡ ರಾಜಕೀಯ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ರಾಜರು ಇದ್ದಿದ್ದವ್ರು ಎಲ್ಲರೂ ನೀರಾವರಿ ಯೋಜನೆಗಳು ಮಾಡ್ತಾಯಿದ್ರು. ಅದು ಸೆಟ್ ಸಿಸ್ಟಮು. ಈಗ ಯಾವ ರೀತಿ ಹಿಂದೆ ಒಂದು ಗ್ರಾಮ ಸಡಕ್ಕು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಮಯದಲ್ಲಿ ಶುರು ಆಗಿರುವಂಥದ್ದು ಒಂದು ಯೋಜನೆ ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ನೀರಾವರಿ ಯೋಜನೆಗಳು ಅಂದಿನ ಕಾಲದಲ್ಲಿ ರಾಜರು ಮಾಡ್ತಾಯಿದ್ರು. ಅದೇ ಸೆಟ್ಟಾಗಿ ಬರ್ತಾಯಿತ್ತು. ಹಿಂದೆ ಟಿಪ್ಪು ಹಿಂದೆ ಹೈದರ್ ಹಿಂದೆ ಎಷ್ಟೋ ಒಂದು 25 ಬ್ಯಾರೇಜ್ಗಳಾಗಿತ್ತು. ಸಣ್ಣ ಒಂದು ಕಟ್ಟೆಗಳಿರ್ಬೋದು, ಒಂದು ಆನೆಕಟ್ಟಿರ್ಬೋದು, ಎಲ್ಲನೂ ಅವರು ನಿರ್ಮಾಣ ಮಾಡ್ತಾ ಬರ್ತಾಯಿದ್ರು. ನೀರಾವರಿಗೆ ಅನುಕೂಲ ಆಗೋದು. ಯಾಕೆಂದರೆ ರೈತರಿಗೆ ಅನುಕೂಲ ಮಾಡುವಂಥದ್ದು ನಮ್ಮೆಲ್ಲರ ಗುರಿ. ಸೊ ನೀರಾವರಿ ಯೋಜನೆಗಳು, ನೀರಾವರಿ ಅಭಿವೃದ್ಧಿಯಲ್ಲಿ ಅವ್ರು ಮಾಡ್ತಾ ಬಂದಿರುವಂಥದ್ದು ಕೆಲವು ವ್ಯವಸ್ಥೆ. ಅದೇ ರೀತಿ ಟಿಪ್ಪುನು ಕೂಡ ಎಲ್ಲೋ ಇಲ್ಲಿ ಅಲ್ಲಿ ತಮ್ಮ ಆಳ್ತಾ ಇರುವಂಥದ್ದು ಸಮಯದಲ್ಲಿ ಅವರು ಒಂದು ನಿರ್ಣಯವನ್ನು ಕೊಟ್ಟಿರ್ಬೋದು. ಆದರೆ ಅಡಿಪಾಯವನ್ನು ಹಾಕಿರೋದು ಅದು ಸಂಪೂರ್ಣ ಸುಳ್ಳು. ಯಾಕಂದರೆ ಎಲ್ಲೂ ಸಹ ಅಲ್ಲಿ ಅಡಿಪಾಯ ಹಾಕುವಂಥದ್ದು ಪದ್ಧತಿ ಇಲ್ಲೇ ಇಲ್ಲ. ಅದು ಆಧುನಿಕ ಭಾರತದ ಒಂದು ವ್ಯವಸ್ಥೆ. ಫೌಂಡೇಶನ್ ಸ್ಟೋನ್ ಹಾಕೋದು ಬ್ರಿಟಿಷರಿಂದ ಬಂದಿರೋದು.
ನಮ್ಮ ನಾಲ್ವಡಿ ಅವ್ರ ಕಾಲದಲ್ಲಿ ಇವರು ಚಾಮರಾಜ ಒಡೆಯರು ಇಂಥ ಬ್ರಿಟಿಷರಿಂದ ಬಂದಿರುವಂಥದ್ದು ಪದ್ಧತಿ ಅದು. ಓಕೆ. ಮುಮ್ಮಡಿ ಅವ್ರ ಕಾಲದಲ್ಲೂ ಕೂಡ ಅವ್ರು ಎಲ್ಲೂ ಅಡಿಗಲ್ ಹಾಕಿಲ್ಲ, ಅಡಿಪಾಯ ಹಾಕಿಲ್ಲ. ಅವರು ಎಲ್ಲ ಶಾಸನನೇ. ಪ್ರಸನ್ನ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಮುಮ್ಮಡಿ ಅವ್ರು ಮಾಡಿರೋದು. ದೇವಸ್ಥಾನ ಮುಗ್ದಿದ ನಂತರ ಶಾಸನ ಇರೋದು. ಚಾಮರಾಜೇಶ್ವರ ಹೋಗಿ ಚಾಮರಾಜನಗರದಲ್ಲಿ ದೇವಸ್ಥಾನ ಮುಗ್ದಿದ ನಂತರ ಶಾಸನ ಆಗಿರೋದು. ಅಡಿಗಲ್ ಆಗೋದು, ಅಡಿಪಾಯ ಎಲ್ಲ ಇದು ಇವತ್ತಿನ ಪ್ರಸ್ತುತ ಅದಾದ ನಂತರ ಮುಮ್ಮಡಿ ಅವ್ರ ಕಾಲ ನಂತರ ಶುರು ಆಗಿರ್ತಕ್ಕಂಥ ಒಂದು ಪದ್ಧತಿ. ಆವಾಗ ಮುಗಿಸಿದ ನಂತರ ಒಂದು ಶಾಸನ ಆಗ್ತಾ ಇದ್ರು, ಇಂಥ ರಾಜರಿಂದ ಇಂಥ ಕೆಲಸ ಆಗಿದೆ, ಇಂಥ ಆಳ್ತಾ ಇರುವಂಥದ್ದು ವ್ಯಕ್ತಿಯಿಂದ ಇಂಥ ಕೆಲಸ ಆಗಿದೆ ಅಂತ. ಸೊ ಇವರು ಆ ವ್ಯವಸ್ಥೆಯಲ್ಲಿ ಒಂದು ಇರುವಂಥದ್ದು ಏನು ಯೋಜನೆ ಅದು ಮುಂದುವರಿತಾ ಹೋಗ್ತಾ ಇದೆ. ನೀವು ಯಾರೋ ಒಬ್ರು ದರ್ಬಾರ್ದಲ್ಲಿರುವಂಥದ್ದು ಕೆಲವು ಅಧಿಕಾರಿಗಳು ಹೇಳಿರ್ಬೋದು, ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಮಾಡಪ್ಪ ಅಂತ ಹೇಳಿರ್ಬೋದು ಅವರು. ಅದು ನಿಜಾನೋ ಇಲ್ವೋ ಗೊತ್ತಿಲ್ಲ. ಅದನ್ನ ಇವರು ಹೋಗ್ಬಿಟ್ಟು KRS ಹಾಕೊಂಡಿದ್ದಾರೆ. ಏನು ಇಲ್ಲವೇ ಇಲ್ಲ, ಸತ್ಯನೇ ಇಲ್ಲ ಅವ್ರಿಗೆ. ಮತ್ತೆ ಇದು ಸಿದ್ದರಾಮಯ್ಯ ಅವರು ಮತ್ತೆ ಅವರ ತಂಡದಿಂದ ನಡೆಯುವಂಥದ್ದು ನಿರಂತರವಾಗಿ ನಡೆಯುವಂಥದ್ದು. ಅವ್ರಿಗೆ ಪ್ರಶ್ನೆ ಕೇಳುವಾಗ ಇದು ಬಾನು ಮುಷ್ತಾಕ್ ಅವರು 2023ರಲ್ಲಿ ಒಂದು ವೇದಿಕೆಯಲ್ಲಿ ಇಂತ ಹೇಳಿದ್ದಾರೆ ಅಂತ, ನಿಮ್ ಪ್ರೂಫ್ ಇದೆಯಾ ಅಂತ ಕೇಳ್ತಾರೆ. ಪ್ರೂಫ್ ಇದೆ ಅಂತ ಹೇಳಿದ್ರು ನಂಬೋದಿಲ್ಲ. ಸೊ ಅವ್ರಿಗೆ ಒಂದು ಕಾಂಗ್ರೆಸ್ ಇತಿಹಾಸ ಇದೆ, ಕಾಂಗ್ರೆಸ್ ಪುಸ್ತಕ ಇದೆ. ಅದು ಬಿಟ್ರೆ ಇನ್ನೇನು ಇತಿಹಾಸ ಇಲ್ವಾ? ನಿಜವಾದಂಥ ಇತಿಹಾಸ ಇಲ್ವಾ? ಇದು ಕಾಂಗ್ರೆಸ್ನಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರುವಂಥದ್ದು. ಸ್ವಾತಂತ್ರ್ಯ ಬಂದ ನಂತರ ಅವ್ರದೇ ಆದಂಥ ಒಂದು ಇತಿಹಾಸ ಮಾಡಿದ್ರು, ಅವ್ರದೇ ಆದಂಥ ಒಂದು ನಿರೂಪಣೆ ಮಾಡಿದ್ರು. ನಮ್ಮಿಂದಾನೇ ಎಲ್ಲ, ನಮ್ಮಿಂದಾನೇ ಮುಂದೆ. ಪ್ರಧಾನಮಂತ್ರಿ ಅವರೇ ಬಹಳ ಹೇಳ್ತಾರಲ್ಲ, AD ಮತ್ತೆ BC ಅಂತ ಇದೆಯಲ್ಲ, ಬಿಫೋರ್ ಕಾಂಗ್ರೆಸ್ ಆಫ್ಟರ್ ಡೈನೆಸ್ಟಿ. ಓಕೆ. ಅದೇ. ಕೊನೆಯದಾಗಿ ನಿಮಗೆ ಸಂಬಂಧಪಟ್ಟಿರುವಂಥದ್ದೇ ಒಂದು ಪ್ರಶ್ನೆ, ಮೈಸೂರಿನ ಡೆವಲಪ್ಮೆಂಟ್, ನಿಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡ್ತಾ ಇದ್ದೀರಿ ತಾವು ಅಂತ? ಇವತ್ತು ಪ್ರಸ್ತುತ ನಮ್ಮ ಕ್ಷೇತ್ರದಲ್ಲೇ 2 NHA ದೊಡ್ಡ ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ಮೈಸೂರಿನಿಂದ ಕುಶಾಲನಗರ ಸಂಪರ್ಕಿಸುವ ದೃಷ್ಟಿಯಲ್ಲಿ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದು ಭಾಳ ದೊಡ್ಡ ಪ್ರಾಜೆಕ್ಟ್, ಸುಮಾರು 4,000 ಕೋಟಿಗಿಂತ ಹೆಚ್ಚು ವೆಚ್ಚದ ಒಂದು ಪ್ರಾಜೆಕ್ಟು. ಕೊಡಗಿನ ಹೆಬ್ಬಾಗಳು ಕುಶಾಲನಗರವರೆಗೆ ಬೆಂಗಳೂರಿನಿಂದ ನಿಮಗೆ ಅನುಕೂಲ ಆಗುತ್ತೆ ಬರೋದು. ಭಾಳ ಶೀಘ್ರದಲ್ಲಿ ಗುಣಮಟ್ಟದ ವ್ಯವಸ್ಥೆ ಇವತ್ತು ಸೃಷ್ಟಿ ಆಗ್ತಾ ಇದೆ. ಜೊತೆಗೆ ಇವತ್ತು ನಮ್ಮ ಮೈಸೂರು ಬೆಂಗಳೂರು ರಸ್ತೆ ಇದೆ, ಕೆಲವು ನವೀಕರಣ ಆಗಬೇಕಾಗಿತ್ತು. ಎಂಟ್ರಿ ಎಕ್ಸಿಟಲ್ಲಿ ಟೋಲ್ ಬೂತ್ಗಳು ಹಾಕಬೇಕಾಗಿತ್ತು. ಯಾಕಂದರೆ ಇವತ್ತು ಬೇರೆ ಬೇರೆ ವೆಚ್ಚದಲ್ಲಿ ನೀವು ಹೋಗ್ಬೋದು. ಅಂದರೆ ಬರೀ ಮೈಸೂರು ರಾಮನಗರ, ಮೈಸೂರು ಮಂಡ್ಯ ರಾಮನಗರ, ಬೆಂಗಳೂರು ರಾಮನಗರ, ಬೇರೆ ಬೇರೆ ರೇಟ್ಗಳಿರುತ್ತೆ. ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟಲ್ಲೂ ಟೋಲ್ ಹಾಕ್ಸ್ತಾ ಇದ್ದೀವಿ. ಜೊತೆಗೆ ಆ ಪ್ಯಾಕೇಜಲ್ಲಿ ಭಾಳ ಒಂದು ಅನನುಕೂಲ ಆಗಿರೋದು ನಮಗೆ ಅಂದರೆ ಆ ಮಣಿಪಾಲ್ ಸರ್ಕಲ್ ಏನಿದೆ, ಈಗ ಕೆಂಪೇಗೌಡ ವೃತ್ತ ಅಧಿಕೃತ ಹೆಸರು ಅದದ್ದು, ಅಲ್ಲಿ ಒಂದು ಫ್ಲೈಓವರ್ ಬರುತ್ತೆ. ಈಗ ಕೆಳಗಡೆ ರಿಂಗ್ ರೋಡ್ಗೆ ಒಂದು ಅಂಡರ್ ಪಾಸ್ ಆಗುತ್ತೆ, ಅಲ್ಲಿ ಒಂದು ಫ್ಲೈಓವರ್ ಬರುತ್ತೆ. ಸೊ ನೀವು ಮೈಸೂರು ಎಂಟ್ರಿ ಆದ ನಂತರನೂ ಕೂಡ ಎಲ್ಲೂ ಸಿಗ್ನಲ್ ಆಗಲ್ಲ ನಿಮಗೆ, ನೇರ ನೀವು ಬಂದ್ಬಿಡ್ಬೋದು. ಸೊ ಅದು ಒಂದು 2-3 ಸಿಟಿ ಒಳಗೆ ಹೋಗುವಾಗ ಸಹಜವಾಗಿ ಸಿಗ್ನಲ್ ಇದ್ದೇ ಇರುತ್ತೆ. ಆದರೆ ಆ ಒಂದು ಏನು ದೊಡ್ಡ ಒಂದು ಅಡಚಣೆ ಇತ್ತು, ಆ ಒಂದು ಕ್ರಾಸ್ ರೋಡ್, ರಿಂಗ್ ರೋಡ್ ಮತ್ತು ಮೈಸೂರು ಬೆಂಗಳೂರು ಹೈವೇ, ಅದನ್ನು ಕೂಡ ಇವತ್ತು ನೀವು ಫ್ಲೈಓವರ್ ಮೂಲಕ ಅಲ್ಲಿ ಏನು ನಿಲ್ಲುವಂಥದ್ದು ಅವಶ್ಯಕತೆ ಇಲ್ಲ. ಏನು ತಡ ಆಗ್ತಾ ಇತ್ತು ಅವ್ರಿಗೂ ಕೂಡ ಇವಾಗ ಅನುಕೂಲ ಆಗುತ್ತೆ. ಅದೇ ಭವಿಷ್ಯದಲ್ಲಿ ಈ ಗ್ರೇಟ್ ಸೆಪ್ರೇಟರ್ ಪ್ರಾಜೆಕ್ಟನ್ನು ಕೂಡ ಬರುತ್ತೆ. ಅದು ಕೂಡ ಎಲ್ಲ ಸಿದ್ಧತೆಗಳು ಶುರು ಆಗ್ತಾ ಇದ್ದಾವೆ. ಅಂದರೆ ರಿಂಗ್ ರೋಡಲ್ಲಿ ಇರುವಂಥದ್ದು ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್, ಈಗ ಒಂದು ಕಡೆ ಇದು ನಮ್ಮ ಏನು ಹೇಳ್ತಾರೆ ಟಿ ನರಸೀಪುರಕ್ಕೆ ಒಂದು ರೂಟ್ ಹೋಗುತ್ತೆ, ಇನ್ನೊಂದು ಕಡೆ ಚಾಮರಾಜನಗರಕ್ಕೆ ಹೋಗುತ್ತೆ, ಇನ್ನೊಂದು ಕಡೆ ನಂಜನಗೂಡು ಹೋಗುತ್ತೆ, ಇನ್ನೊಂದು ಕಡೆ ಈ ಒಂದು ಏನು ನಮ್ಮ ಇದರ ಬೇರೆ ಬೇರೆ ಕಡೆಗೆ ಹೋಗುತ್ತೆ, ಮೈಸೂರು ಸುತ್ತಮುತ್ತ ರಸ್ತೆಗಳದ್ದು ಜೊತೆಗೆ ಬೇರೆ ಬೇರೆ ಯೋಜನೆ. ನಾನು ಹೇಳ್ತೇನೆ ಅದೇ ರಸ್ತೆಗಳದೇ ಇಷ್ಟ ಆಗ್ತಾ ಇದೆ. ಈಗ ಬೇರೆ ಕಡೆ ಬರೋಣ, ರೈಲ್ವೆಗೆ ಬರೋಣ. ರೈಲ್ವೆಯಲ್ಲಿ ನಮ್ಮ ಸ್ಟೇಷನ್ದು ಇನ್ನೊಂದು 2 ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಆಗ್ತಾ ಇದೆ. ದೊಡ್ಡ ಸ್ಟೇಷನ್ ನಿರ್ಮಾಣ ಆಗ್ತಾ ಇದೆ. ನಮ್ಮ ಪ್ಲಾಟ್ಫಾರ್ಮ್ಗಳು 6ರಿಂದ 9 ಆಗ್ತವೆ. ಸೊ ಇನ್ನೊಂದು 3 ಪ್ಲಾಟ್ಫಾರ್ಮ್ ಬರುತ್ತೆ. ಸೊ ಒಟ್ಟು 18 ಟ್ರೈನ್ಗಳು ಒಂದು ಸಮಯದಲ್ಲಿ ಸ್ಟೇಷನ್ ಅಲ್ಲಿ ಇರ್ಬೋದು. ಎಂಟ್ರಿ ಎಕ್ಸಿಟ್ ಪಾಯಿಂಟ್, ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗಿ ಅವರಿಗೆ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳು, ಹಳೆ ಪಾರಂಪರಿಕ ಕಟ್ಟಡಗಳ ವ್ಯವಸ್ಥೆಯಲ್ಲೇ ಆಧುನಿಕ ಸೌಲಭ್ಯಗಳು ಸಿಕ್ಕುವಂಥದ್ದು ಕೆಲಸ ಆಗುತ್ತೆ. ಹೆಚ್ಚು ಟ್ರೈನ್ಸ್ಗಳು ಆಗಲೇ ಸುಮಾರು ಒಂದು 15 ಹೊಸ ಟ್ರೈನ್ಗಳು ಮೈಸೂರಿಗೆ ಬಂದಿದ್ದಾವೆ. ಇನ್ನೂ ಹೊಸ ಟ್ರೈನ್ಗಳು ತರುವಂಥದ್ದು ಅವಕಾಶ ಸಿಗುತ್ತೆ. ಯಾಕಂದರೆ ಈಗ ಇನ್ನೂ ಹೆಚ್ಚು ಪ್ಲಾಟ್ಫಾರ್ಮ್ಗಳು ಇದ್ದಾವೆ. ಮತ್ತು ಆ ನಗುನಳ್ಳಿ ಏನು ಲ್ಯಾಂಡ್ ಅಕ್ವಿಸಿಷನ್ ಮುಗ್ದಿದ ತಕ್ಷಣ, ಅದು ಅಭಿವೃದ್ಧಿ ಆಗಿದ ತಕ್ಷಣ ನಮಗೆ ಹೊಸ ಯಾರ್ಡ್ ಇರುತ್ತೆ. ಸೊ ಹೆಚ್ಚು ಟ್ರೈನ್ಗಳು ಸರ್ವಿಸು ಮಾಡ್ಬೋದು ನಮಗೆ. ಸೊ ಎಲ್ಲ ಒಳ್ಳೊಳ್ಳೆ ಒಂದು ಇಡೀ ದೇಶವನ್ನು ಸಂಪರ್ಕಿಸುವ ದೃಷ್ಟಿಯಲ್ಲಿ ಇಲ್ಲಿ ಅನುಕೂಲವಾದಂಥ ರೈಲ್ವೆ ವ್ಯವಸ್ಥೆ ಆಗುತ್ತೆ. ಜೊತೆಗೆ ನಮ್ಮ ಏರ್ಪೋರ್ಟು, ಇಲ್ಲಿ ಮುಖ್ಯಮಂತ್ರಿಗೆ ಇದ್ರ ಬಗ್ಗೆ ಒಂದು ಇದು ಏನು ಆಗ್ತಾ ಇದೆಯೋ ಇಲ್ಲವೋ ಅಂತಾನೆ ಒಂದು ಅರಿವು ಇರಲಿಲ್ಲ. ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ 310
19 ಕೋಟಿ ಕೊಟ್ಟಿದ್ರು. ಅದು ಲ್ಯಾಂಡ್ ಅಕ್ವಿಸಿಷನ್ಗೋಸ್ಕರ. ಆ ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಶೀಘ್ರದಲ್ಲಿ ಅಂತ ಅವರು ವಿನಂತಿ ಮಾಡಿ, ನೀವು ಅಡಚಣೆಗಳು ಎಲ್ಲ ತೆಗಿಬೇಕು ಅಂತ ಅವರು ಆಗ್ರಹಿಸಿ ಅವ್ರು ಇವತ್ತು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿದ್ದಾರೆ. 120 ಕೋಟಿ ಇನ್ನೂ ಎಕ್ಸ್ಟ್ರಾ ಕೊಟ್ಟು ಎಲ್ಲ ಅಡಚಣೆಗಳು ತೆಗಿತಾರೆ ಅಂತ. ತೆಗೆಯೋ ಮೂಲಕ ಇವತ್ತು ರೈಲ್ವೆ, ನಮ್ಮ ಏರ್ಪೋರ್ಟ್ ರನ್ವೇ ವಿಸ್ತರಣೆ ಆಗುತ್ತೆ. ಹೊಸ ಟರ್ಮಿನಲ್ ಕೂಡ ನಿರ್ಮಾಣ ಮಾಡೋದಕ್ಕೆ ಸಿದ್ಧ ಆಗಿದ್ವಿ. ಫೇಸ್ 2 ಕೂಡ ಸಿದ್ಧ ಮಾಡೋದಕ್ಕೆ ಇವತ್ತು ಪತ್ರ ವ್ಯವಹಾರ ಶುರು ಮಾಡಿದ್ವಿ. ಯಾಕಂದರೆ ಅದು ಕೂಡ ಅತಿ ಅವಶ್ಯ. ಅದಾಗಿದ ತಕ್ಷಣ ನಮಗೆ ಬೇಕಾದಷ್ಟು ಫ್ಲೈಟ್ಗಳು ಬರೋದಕ್ಕೆ ಶುರು ಮಾಡ್ಬೋದು. ಮಡ್ರಾಸ್ ಫ್ಲೈಟ್ ದಸರಾ ದಿನ ಪುನಃ ಆರಂಭ ಆಗುತ್ತೆ. ಪರ್ಮನೆಂಟ್ ಆಗಿ ಅವ್ರು ಮಾಡಿಸ್ತಾ ಇದ್ದಾರೆ ಅಂತ ಇಂಡಿಗೋ ವಿಶ್ವಾಸ ಕೊಟ್ಟಿದ್ದಾರೆ. ಹೈದರಾಬಾದ್ಗೆ ಇನ್ನೊಂದು ಸ್ಲಾಟ್ ಬುಕ್ ಮಾಡಿದ್ದಾರೆ, ಬಾಂಬೆಗೂ ಕೂಡ ಒಂದು ಸ್ಲಾಟ್ ಬುಕ್ ಮಾಡಿದ್ದಾರೆ. ಮತ್ತು ನಾವು ಇಂಡಿಗೋ ಜೊತೆ ಸಂಪರ್ಕ ಇದ್ದೀವಿ. ಗೋವಾ ಫ್ಲೈಟ್ ಭಾಳ ಒತ್ತಡ ಇದೆ ಮೈಸೂರಿಂದ, ದಯವಿಟ್ಟು ಶುರು ಮಾಡಿ ಅಂತ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಅದು ಅವರ ಒಂದು ಪ್ರಕ್ರಿಯೆಯಲ್ಲಿ ಸರಿ ಹೋದರೆ ಅದು ಬರುತ್ತೆ. ಇದಿಷ್ಟು ಹೈವೇ, ರೈಲ್ವೆ, ಏರ್ಪೋರ್ಟ್ ವಿಚಾರ. ಕೊಡಗು ಕಡೆ ಒಂದು ಏರ್ ಸ್ಟ್ರಿಪ್ ಬರ್ತಾ ಇದೆ. ಕೊಡಗು ಅಲ್ಲಿ ಕೆಲವು ರೈಲ್ವೆ ಇದು ಸಂಪರ್ಕ ಮಾಡೋದ್ರಲ್ಲಿ ನಮ್ಮ ಕಡೆ, ಕೇಂದ್ರದ ಕಡೆಯಿಂದ ಎಲ್ಲ ಯೋಜನೆಗಳು ಬಂದಿದ್ದಾವೆ. ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು, ಅವ್ರು ಮಾಡ್ತಾ ಇಲ್ಲ. ಹಣದ ಒಂದು ಕೊರತೆ ಇದೆ, ಅವ್ರು ಮಾಡ್ತಾ ಇಲ್ಲ. ಪ್ರಧಾನ ಮಂತ್ರಿ ಅವರು 60 ಹೆಚ್ಚು ಕಡಿಮೆ 60 ಸ್ಕೀಮ್ಗಳಿದ್ದಾವೆ, ಸೆಂಟ್ರಲ್ ಸ್ಕೀಮ್ಸ್ಗಳು. ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಲ್ಲ, ಸೆಂಟ್ರಲ್ ಸ್ಕೀಮ್ಸ್, ನೇರ ನಮ್ಮ ಒಂದು ಅಡಿಯಲ್ಲಿ ಬರುವಂಥದ್ದು. ಅದೆಲ್ಲನೂ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲಿ ಅನುಷ್ಠಾನ ಆಗ್ತಾ ಇದೆ ಅಂತ ನಿರಂತರ ಪರಿಶೀಲನೆ ಆಗ್ತಾ ಇದೆ. ಜಲ್ ಜೀವನು ಇಲ್ಲಿ ಕೂಡ ಹೌದು, ಎಲ್ಲೂ ಕಡೆಯಲ್ಲಿ ಕೆಲವು ಗ್ರಾಮಾಂತರ ಒಂದು ಇಲ್ಲಿ ಸಹಜವಾಗಿ ನಮ್ಮ ಸರ್ಕಾರ ಇಲ್ಲದೇ ಇರೋ ಕಾರಣಕ್ಕಾಗಿ ಅದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ. ಆದರೆ ಅದನ್ನು ಕೂಡ ಎದುರಿಸಿ ಇವತ್ತು ಕೆಲವು ಗ್ರಾಮದಲ್ಲಿ, ಹುದುಕೇರಿಯಲ್ಲಿ, ಇತ್ಯಾರಿಯಲ್ಲಿ ಎಲ್ಲನೂ ಕೂಡ ಕೊಡಗಲ್ಲಿ ಅದು ಅನುಷ್ಠಾನ ಆಗಿದೆ. ಕೊನೆಯ ಒಂದು ಮನೆಯವರೆಗೂ ನೇರ ನೆಲ್ಲಿ ಸಂಪರ್ಕ ಕೊಡೋದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಮೊನ್ನೆ ಪ್ರಧಾನಮಂತ್ರಿ ಅವರ ಜನ್ಮದಿನದಲ್ಲಿ ಈ ಸ್ವಸ್ಥ ನಾರಿ ಸಶಕ್ತ ಒಂದು ಏನು ರಾಷ್ಟ್ರ ಇದೆ ಅದರ ಅಭಿಯಾನವನ್ನು ಶುರು ಮಾಡಿದ್ದೀವಿ. ಇಡೀ ನಮ್ಮ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ಎಲ್ಲ CHCಗಳ ಮೂಲಕ, ಎಲ್ಲ ಆಶಾ ವರ್ಕರ್ಗಳ ಮೂಲಕ ಕೊನೆಯ ಹಾಡಿವರೆಗೂ ಮಹಿಳೆಯರಿಗೆ ಒಂದು ಚಿಕಿತ್ಸೆ, ಪರೀಕ್ಷೆ ಮಾಡೋದ್ರಲ್ಲಿ ಇವತ್ತು ಕ್ಯಾಂಪ್ಗಳು ಶುರು ಮಾಡಿದ್ದಾರೆ. ಇಂಥ ನಾನು ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ರೆ ಅಂತ್ಯನೇ ಇಲ್ಲ. PM ಸ್ವನಿಧಿಯಲ್ಲಿ ಲೋನ್ ಕೊಡ್ಬೋದು, PM ಮುದ್ರಾ ಲೋನ್ ಇರ್ಬೋದು. ಎಲ್ಲರಿಗೂ ಆರ್ಥಿಕ ವ್ಯವಸ್ಥೆ ಸೃಷ್ಟಿಯಾಗಿ ಸ್ವಾವಲಂಬಿ ಬದುಕಕ್ಕಾಗಿ ಏನೇನು ಯೋಜನೆಗಳಿದಾವೆ, ಮಹಿಳೆಯರ ಸಬಲೀಕರಣಕ್ಕಾಗಿ ಏನೇನು ಮಾಡಿದ್ದಾರೆ, ಇದೆಲ್ಲಾನು ರೀತಿಯಲ್ಲಿ ಲೀಡ್ ಬ್ಯಾಂಕ್ ಮೂಲಕ ನಾವು ಪರಿಶೀಲನೆ ಮಾಡುವಂಥದ್ದು ಎಲ್ಲನೂ ಕೂಡ ಹೇಳ್ತಾ ಇದ್ರೆ ಇದಕ್ಕೆ ಅಂತ್ಯನೇ ಇಲ್ಲ. ಇದೆಲ್ಲ ಆದ್ಮೇಲೆ ಕೊನೆಯ ಪ್ರಶ್ನೆ ನಂದು, ಬಹುಶಃ ಮುಜುಗರ ಆಗ್ಬೋದೇನೋ ನಿಮಗೆ ಗೊತ್ತಿಲ್ಲ. ನಂದೊಂದು ಕೊನೆಯ ಪ್ರಶ್ನೆ ಇದೆ. ಯದುವೀರ್ ಒಡೆಯರ್ ಅವರು ಟೆಂಪ್ರವರಿ ರಾಜಕಾರಣಿನ, ಪರ್ಮನೆಂಟ್ ರಾಜಕಾರಣಿನ ಅಂತ? ರಾಜಕಾರಣಿಗಳಿಗೆ ಟೆಂಪ್ರರಿ ಪರ್ಮನೆಂಟ್ ಅಂತ ಏನಿಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಜನರೇನೆ ಬಂದು ನಿಮ್ಗೆ ನಾವು ಯಾವ ಕುರ್ಚಿಯಲ್ಲಿ ಕೂರ್ಬೇಕಾಗಿದೆ ಅವರೇ ಬಂದು ಕೂರಿಸ್ತಾರೆ. ಇದೇನು ಟೆಂಪ್ರರಿ ಪರ್ಮನೆಂಟ್ ಇಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜನರೇ ಅವರು ಬಂದು ಈ ಕುರ್ಚಿಯಲ್ಲಿ ಕೂರಿಸ್ತಾರೆ ನಿಮ್ಗೆ. ಅಲ್ಲ, ಯಾಕಂದ್ರೆ ಈ ಟರ್ಮ್ ಮಾತ್ರ, ಮುಂದಿನ ಟರ್ಮ್ ಅವರು ಚುನಾವಣೆ ನಿಲ್ಲಲ್ಲ, ಈ ರೀತಿ ಎಲ್ಲ ಕೆಲವೊಂದು ಮಾತುಗಳು ಕೇಳ್ತಾ ಇದೆ. ಸೊ ಅವರು ಜಾಸ್ತಿ ಅಂದ್ರೆ ಏನು ಇಂಥವರಿಲ್ಲ. ಇದು ನೋಡಿ, ಎಲ್ಲಿ ಎಲ್ಲ ರಾಜಕಾರಣಿಗಳಿಗೆ ಏನೋ ಒಂದು ಹೇಳಲೇಬೇಕಾಗಿದೆ. ಏನೋ ಎಲ್ಲರ ಬಗ್ಗೆನೂ ಏನೋ ಒಂದು ಹೇಳ್ತಾ ಇರ್ತಾರೆ. ಎಲ್ಲರಿಗೂ ಒಂದು ವೇದಿಕೆ ಇದ್ದೇ ಇರುತ್ತೆ. ಅವ್ರು ಏನ್ ಬೇಕಾದ್ರೂ ಹೇಳಲಿ. ನಾನು ಒಳ್ಳೆ ಕೆಲಸ ಮಾಡಿದ್ರೆ, ಪಕ್ಷದ ಮೇರೆಗೆ, ಒಂದು ಆಕಾಂಕ್ಷೆ ಮೇರೆಗೆ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಇದು ಶಾಶ್ವತವಾಗಿ ನಡೆಯುತ್ತೆ. ಹೌದು, ತಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಸಾಧಿಸಬೇಕಾಗಿರ್ತಕ್ಕಂಥ ಕೆಲವು ಅಂಶಗಳು ಇರ್ಬೋದು, ಅದನ್ನ ನಾವು ಮಾಡ್ಕೋಬಹುದು, ಪ್ಯಾರಲಲ್ ಆಗಿ ಮಾಡ್ಕೋಬಹುದು, ಏನು ಸಮಸ್ಯೆ ಅಲ್ಲ. ಇಲ್ಲಿ ನೋಡಿ, ಮೈಸೂರಿನಲ್ಲಿ ವಜ್ರಮುಷ್ಟಿ ಕಾಳಗ ದಸರಾ ಸಂದರ್ಭದಲ್ಲಿ ಮಾತ್ರ ನಡೆಯುತ್ತೆ. ಆದರೆ ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಇರುತ್ತೆ, ಗೊತ್ತಾಗದಂಗೆ ಹೊಡೆದಿರ್ತಾರೆ. ಸೊ ಅದನ್ನ ಹೆಂಗೆ ಎದುರಿಸ್ತೀರಿ ಅಂತ? ಎದುರಿಸ್ಬೇಕಷ್ಟೇ, ಅದೇನು ಹೆಂಗೆ ಅಂತಲ್ಲ, ಸ್ವಾಭಾವಿಕವಾಗಿ ಗೊತ್ತಿದೆ. ಈಗ ಅರಮನೆಯಲ್ಲಿ ನಿಮಗೆ ಎಲ್ಲ ಸ್ವಾಭಾವಿಕವಾಗಿ ಸಿಕ್ಕುತ್ತೆ, ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಗೆ ಸ್ವಾಭಾವಿಕವಾಗಿ ನಿಮ್ಗೆ ಗೊತ್ತಿಲ್ಲದೆ ಇದ್ರೂ ಸಹ ಅದೇ ಬಂದೇ ಬರುತ್ತದು. ಓಕೆ, ಫೈನ್. ಅಂದರೆ ಈ ರಾಜಕೀಯ ಜೀವನ ಅನ್ನುವಂಥದ್ದು ನಿರಂತರ ಅಂತೀರಿ? ನಾನು ಏನು ಹತ್ರ ಹೇಳಕ್ಕೆ, ನಾನು ಒಳ್ಳೆ ಕೆಲಸ ಮಾಡಿದರೆ ಜನರೇ ನಮ್ಮನ್ನ ಉಳಿಸ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಯದುವೀರ್ ಅವರ ಸ್ಪಷ್ಟ ನುಡಿ. ಹಲವಾರು ಸಂಗತಿಗಳು, ಅಂದರೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಏನು ಎತ್ತ, ಎಲ್ಲದರ ಜೊತೆಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಜೊತೆಗೇನು ಅಂತಂದರೆ ಮುಂದಿನ ರಾಜಕೀಯ ಜೀವನ. ಒಳ್ಳೆಯ ಕೆಲಸ ಮಾಡಿದ್ರೆ ಮಾತ್ರ ಜನ ಖಂಡಿತವಾಗಲೂ ನಮ್ಮನ್ನು ಉಳಿಸ್ತಾರೆ, ಬೆಳೆಸ್ತಾರೆ ಅನ್ನುವಂಥ ಅವರ ನಿಲುವಿದೆಯಲ್ಲ, ಅದು ಮುಂದೆ ರಾಜಕೀಯವಾಗಿ ನಾನು ಎಷ್ಟೆತ್ತರಕ್ಕೆ ಬೆಳಿಬಲ್ಲೆ ಅನ್ನೋದರ ಸ್ಪಷ್ಟ ಸೂಚನೆ. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.